ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ನಮ್ರತೆಯು ಬೆಳೆಸಿಕೊಳ್ಳಿ, ಅಲ್ಲಿಯೇ ನಿಮ್ಮ ಅದೃಷ್ಟ ಪ್ರಾರಂಭವಾಗುತ್ತದೆ. ಇಂದು ನಾವು ನಮ್ಮಲ್ಲಿ ನಮ್ರತೆಯನ್ನು ಬೆಳೆಸುವ ನಮ್ಮ ಅಗತ್ಯದ ಬಗ್ಗೆ ಕಲಿಯಲಿದ್ದೇವೆ. ನಮ್ರತೆ, ಅಲ್ಲಿ ಎಲ್ಲವೂ ಪ್ರಾರಂಭವಾಗುತ್ತದೆ. ಅಲ್ಲಿಯೇ ಯೇಸುವಿನೊಂದಿಗೆ ನಮ್ಮ ಜೀವನ ಪ್ರಾರಂಭವಾಗುತ್ತದೆ. ನಮ್ರತೆ ಇಲ್ಲದೆ ನಮಗೆ ಯೇಸುವಿನೊಂದಿಗೆ ಹೋಗೋಕ್ಕಾಗಲ್ಲ ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ಯೇಸು ತನ್ನ ಅನುಯಾಯಿಗಳು ವಿನಮ್ರರಾಗಿರಬೇಕು ಎಂದು ಹೇಳಿದರು. ಅವನು ನಮಗೆ ವಿನಮ್ರರಾಗಲು ಹೇಳಿದಾಗ ಅವನು ನಮಗೆ ಸೌಮ್ಯ, ಕ್ಷಮಿಸುವ, ಸೇವೆ ಮನೋಭಾವ, ಉದಾರ ಮತ್ತು ಸಹಾನುಭೂತಿ ಹೊಂದಲು ಹೇಳುತ್ತಾನೆ. ಜೀಸಸ್ ತನ್ನ ಅನುಯಾಯಿಗಳು ವಿನಮ್ರರಾಗಬೇಕು ಎಂದು ಮಾತ್ರ ಹೇಳಲಿಲ್ಲ, ಆದರೆ ಅನುಸರಿಸಲು ಸ್ವತಃ ಉದಾಹರಣೆಯಾಗಿ ನೀಡಿದನು. ಮತ್ತಾಯ 11:29 ಯೇಸುದೇವರು ಹೇಳುತ್ತಾ ಇದ್ದಾರೆ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿನ್ನ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ನಿಮಗೆ ಪೀಸ್ ಇದೆಯಾ? ವಿಶ್ರಾಂತಿ ಇದೆಯಾ? ನಮ್ಮ ವಿಶ್ರಾಂತಿ, ಮನಸ್ಸಿನಿಂದ ನಮ್ಮ ವಿಶ್ರಾಂತಿ ಹೋಗುವಾಗ ಯೇಸುವಿನ ಹತ್ರ ಹೋಗಬೇಕು, ಅವನಿಂದ ಕಲಿತುಕೊಳ್ಳಬೇಕು. ಬರೀ ಹೋಗಿ ಪ್ರಾರ್ಥನೆ ಮಾಡುವುದಲ್ಲ, ದೇವರೇ ನನಗೆ ಶಾಂತಿ ಇಲ್ಲ, ದೇವರೇ ನನಗೆ ವಿಶ್ರಾಂತಿ ಇಲ್ಲ, ನನಗೇನಾಗಿದೆ ಗೊತ್ತಿಲ್ಲ ಅಂತಲ್ಲ ನಾವು ಹೇಳುವುದು. ಇಲ್ಲಿ ಹೇಳಿರುವುದು ನನ್ನಲ್ಲಿ ಕಲಿತುಕೊಳ್ಳರಿ. ಯೇಸುವಿನ ಹತ್ರ ಹೋಗಿ ದೇವರಿಂದ ಕಲಿತುಕೊಳ್ಳಬೇಕು. ಅದಕ್ಕೆ ಸಮಯ ತೆಗಿಬೇಕು. ನೀವು ದೇವರಿಗಾಗಿ ಸಮಯ ಇಟ್ಕೊಳ್ಳಬೇಕು. ಹಲ್ಲೆಲೂಯಾ. ಕೇವಲ ನಮ್ರತೆ ಅಂದರೆ ದೇವರ ಆಜ್ಞೆ, ಇಚ್ಛೆಗೆ ನಮ್ರವಾಗಿರುವುದು ಮಾತ್ರ ನಮಗೆ ಶಾಂತಿ ಮತ್ತು ವಿಶ್ರಾಂತಿಯನ್ನು ನೀಡುತ್ತದೆ. ಬರೀ ಪ್ರಾರ್ಥನೆಯಲ್ಲ, ಅವರ ವಾಕ್ಯ ಅನುಸರಣೆ ಮಾಡುವುದು ಮತ್ತು ಅವರು ಇಚ್ಛೆಯ ಪ್ರಕಾರ ನಾವು ಜೀವನ ಮಾಡಿದರೆ ಮಾತ್ರ ನಮ್ಮ ಮನಸ್ಸಿಗೆ ವಿಶ್ರಾಂತಿ ಸಿಗುವುದು. ಹಲ್ಲೆಲೂಯಾ. ಮತ್ತೆ ಹೆಮ್ಮೆಯು ನಮಗೆ ದುಃಖ, ಚಿಂತೆ, ನಿರಾಸೆ ಮತ್ತು ಆತಂಕವನ್ನು ಮಾತ್ರ ನೀಡುತ್ತದೆ. ನಾವೆಲ್ಲರೂ ಹೆಮ್ಮೆ ಉಳ್ಳವರು, ನಮ್ಮಲ್ಲಿ ವಿನಮ್ರತೆ ಇಲ್ಲ. ಸ್ವಲ್ಪ ಏನೋ ಇರಬೇಕು, ಅದಲ್ಲ ನಾನು ಹೇಳ್ತಾ ಇರೋದು. ದೇವರ ಮುಂದೆ ಇರುವ ವಿನಮ್ರತೆ, ನಾವು ನಮ್ರರಾಗಿರಬೇಕು. ನಮ್ಮಲ್ಲಿ ಅಹಂಕಾರ ತುಂಬ ಇದೆ, ತುಂಬಿ ಹರಿದು ಹೊರಗೆ ಬರ್ತಾ ಇದೆ. ಅಷ್ಟೊಂದು ಅಹಂಕಾರ ನಮ್ಮಲ್ಲಿ ಇದೆ, ಅದು ನಾವು ತಿಳ್ಕೊಳ್ಳಬೇಕು. ನಮ್ಮಲ್ಲಿ ಆ ಅಹಂಭಾವ ಅದು ಇದ್ದರೆ ನಮಗೆ ದುಃಖ ಮತ್ತು ನಿರಾಸೆ, ಚಿಂತೆ, ಆತಂಕವನ್ನು ಮಾತ್ರ ನಮ್ಮಲ್ಲಿ ಇರ್ತದೆ. ನಾವು ವಿನಮ್ರತೆ ಬೆಳೆಸಿಕೊಳ್ಳಬೇಕು. ನಮ್ಮಲ್ಲಿ ಇಲ್ಲ, ಆದರೆ ನಾವು ಅದು ಡೆವಲಪ್ ಮಾಡಬೇಕು. ಅದು ನಾವು ಬೆಳೆಸಿಕೊಳ್ಳದಿದ್ದರೆ ನಮಗೆ ಎಂದಿಗೂ ವಿಶ್ರಾಂತಿ ಸಿಗುವುದಿಲ್ಲ. ವಿನಮ್ರವಾಗಿರುವುದು ಈ ಶತಮಾನದಲ್ಲಿ ನಾವು ವರ್ತಿಸಲು ಪ್ರೋತ್ಸಾಹಿಸಲ್ಪಡುವ ಮಾರ್ಗವಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ನಮ್ಮನ್ನು ಉಲ್ಲೇಖಿಸಲು, ಸ್ಪರ್ಧಾತ್ಮಕವಾಗಿರಲು, ನೀವೆಷ್ಟು ಬುದ್ಧಿವಂತರು, ನೀವೆಷ್ಟು ಜಾಣರು, ನೀವೆಷ್ಟು ವಿದ್ಯಾವಂತರು, ನೀವು ಎಷ್ಟು ಸಮರ್ಥರು, ಶ್ರೀಮಂತರು ಎಂದು ಇದರ ಮುಂದೆ ಪ್ರೋತ್ಸಾಹಿಸಲ್ಪಡಲಾಗುತ್ತದೆ. ನಾವು ತೋರಿಸ್ಬೇಕು. ಅದೇ ನಮ್ಮ ಪ್ರೈಡು, ಅದೇ ನಮ್ಮ ಹೆಮ್ಮೆ. ನಮಗಿಷ್ಟಿದೆ ಎಂದು ತೋರಿಸಿದರೆ ನಾನು ಸ್ವಲ್ಪ ಹೆಮ್ಮೆಯಲ್ಲಿ ನಡೆಯಬಹುದು. ಇಲ್ಲದಿದ್ದರೆ ನನಗೇನೂ ಇಲ್ಲ ಎಂದು ಜನರು ತಿಳ್ಕೊಳ್ಳುತ್ತಾರೆ. ಅದಲ್ಲ ನಮ್ಮ ಹೆಮ್ಮೆ, ಅದಲ್ಲ ನಮ್ಮ ವಿನಮ್ರತೆ. ಜ್ಞಾನೋಕ್ತಿಗಳು 16:11 ಹೇಳುತ್ತದೆ, ನಾಶನಕ್ಕೆ ಮುಂದಾಗಿ ಗರ್ವ ಹೋಗುತ್ತದೆ, ಬೀಳುವಿಕೆಯ ಮುಂಚೆ ಜಂಬದ ಮನಸ್ಸು. ನಮ್ರತೆಯ ಪ್ರಾಮುಖ್ಯತೆಯು ಹೆಮ್ಮೆಯ ನಕಾರಾತ್ಮಕ ಪರಿಣಾಮಗಳಿಗೆ ನೇರವಾಗಿ ಸಂಭವಿಸುತ್ತದೆ. ಹೆಮ್ಮೆ ನಮ್ಮಲ್ಲಿ ಏನಾಗುತ್ತದೆ, ಹೆಮ್ಮೆ ನಮ್ಮಲ್ಲಿ ಏನು ಮಾಡುತ್ತದೆ ಎಂದು ನಮಗೆ ಗೊತ್ತಿದ್ದರೆ ಮಾತ್ರ ನಮಗೆ ನಮ್ರತೆ ಬೆಳೆಸೋದಕ್ಕೆ ಆಗುತ್ತದೆ. ನಾವೆಲ್ಲರೂ ಹೆಮ್ಮೆಯಿಂದ ತುಂಬಿರುವುದು ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾರು ತಿಳ್ಕೊಳ್ಳಬಾರ್ದು, ಇಲ್ಲ ಪಾಸ್ಟರ್ ನನ್ನಲ್ಲಿ ಅಷ್ಟು ಹೆಮ್ಮೆ ಏನೂ ಇಲ್ಲ, ನಾನು ತುಂಬ ವಿನಮ್ರನಾಗಿರ್ತೀನಿ ಇಂದೇನು ನೀವು ಹೇಳಬಾರ್ದು. ನಮ್ಮಲ್ಲಿ ಇರುವ ಹೆಮ್ಮೆ ನಾವು ಕಂಡುಹಿಡಿಯಬೇಕು ಮತ್ತು ಅದು ನಮಗೆ ಎಷ್ಟು ವಿನಾಶ ಕೊಡುತ್ತದೆ ಎಂದು ನಾವು ಅರ್ಥ ಮಾಡಿಕೊಂಡರೆ ಮಾತ್ರ ನಾವು ನಮ್ರತೆಯಲ್ಲಿ, ಎಷ್ಟೇ ಕಷ್ಟ ಆದರೂ ನಮ್ರತೆಯಲ್ಲಿ ಬೆಳೆಯೋಕ್ಕೆ ಆಗುತ್ತದೆ. ಅಹಂಕಾರವು ನಮ್ಮನ್ನು ದೇವರಿಂದ ಬೇರ್ಪಡಿಸುತ್ತದೆ. ಹೆಮ್ಮೆಯು ದೇವರ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ. ಅಂದರೆ
ದೇವರಿಂಗೆ ಹೇಳುತ್ತಾರೆ, ಅದೇ ಥರ ನಾನು ಯಾಕೆ ನಡಿಬೇಕು? ನನಗಾಗುವುದಿಲ್ಲ. ದೇವರಿಗೂ ಗೊತ್ತಿಲ್ಲ, ಪಾಸ್ಟರ್ಗೂ ಗೊತ್ತಿಲ್ಲ. ಪಾಸ್ಟರ್ಗೆ ಹಂಗೆಲ್ಲ ಬೋಧನೆ ಮಾಡೋಕ್ಕಾಗತ್ತೆ. ನನ್ನ ಕಷ್ಟ ನನಗೂ ಮಾತ್ರ ಗೊತ್ತುವುದು ನೀವು ಹೇಳ್ತಾ ಇದ್ರೆ ಅದು ನಿಮ್ಮಲ್ಲಿ ಇರುವ ಹೆಮ್ಮೆ ಅಂತ ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಯಾರು ಹೆಮ್ಮೆ ಜನರು? ಬೈಬಲ್ ಪ್ರಕಾರ ಕೀರ್ತನೆಗಳು 10:4 ಹೇಳುತ್ತದೆ, ಹೆಮ್ಮೆಯ ಜನರು ದೇವರನ್ನು ಹುಡುಕುವುದಿಲ್ಲ, ಅವನ ಯೋಜನೆಗಳೆಲ್ಲ ದೇವರಿಲ್ಲದವುಗಳು. ದೇವರನ್ನು ಹುಡುಕೋದಿಲ್ಲ. ನಾನು ಅದು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ, ದೇವರನ್ನು ಹುಡುಕುವುದು ಹೇಗೆ ಅಂತ. ದೇವರನ್ನು ಹುಡುಕುವುದಂದರೆ ಏನು ಅಂತ. ಯಾರು ದೇವರನ್ನು ಹುಡುಕೋದಿಲ್ಲ, ಅವರು ವಿಶ್ವಾಸಿಗಳಾಗಿದ್ದರೂ ಅವರು ಹೆಮ್ಮೆಯುಳ್ಳವರು. ಅರ್ಥ ಮಾಡ್ಕೋಬೇಕು. ನೀವು ವಿಶ್ವಾಸಿಗಳಾಗಿ ಬಂದು ಅಲ್ಲ ದೇವರು ನನ್ನ ಜೊತೆ ಇದ್ದಾರೆ, ಯಾವಾಗಲೂ ಇದ್ದಾರೆ ಎಂದು ನಿಮಗೆ ಹೇಳಕ್ಕಾಗಲ್ಲ. ನಾವು ನಮ್ರತೆಯಿಂದ ನಡೆದರೆ ಮಾತ್ರ ದೇವರು ನಮ್ಮ ಜೊತೆ ಇರುವುದು ಒಂದು ವಿಶ್ವಾಸಿಗಳು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ದೇವರನ್ನು ಹುಡುಕದ ಮತ್ತು ದೇವರ ಭಯವಿಲ್ಲದೆ ಬದುಕುವ ಎಲ್ಲರೂ ಹೆಮ್ಮೆಯ ಜನರು, ವಿಶ್ವಾಸಿಗಳು ಸಹ. ವಿಶ್ವಾಸಿಗಳು ದೇವರನ್ನು ಹುಡುಕುವ ಮಾರ್ಗನೇ ಅವರಿಗೆ ಗೊತ್ತಿಲ್ಲ, ದೇವರನ್ನು ಹುಡುಕುವುದಕ್ಕೆ ಸಮಯವಿಲ್ಲ ಎಂದು ಹೇಳುತ್ತಾರೆ. ಅದು ಅವರ ಹೆಮ್ಮೆಯಾಗಿದೆ. ದೇವರನ್ನು ಹುಡುಕೋದು ಎಂದರೆ ಏನು? ದೇವರೆಂದರೆ ಪೀಸು. ಯೆಶಾಯ 57:15 ಬರೆದಿದೆ, ಉನ್ನತನು ಎತ್ತರವಾದವನು ನಿತ್ಯವಾಗಿ ವಾಸಿಸುವನು, ಪರಿಶುದ್ಧನೆಂದು ಹೆಸರುಳ್ಳಾತನು ಹೀಗೆ ಹೇಳುತ್ತಾನೆ, ಉನ್ನತವಾದ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವನು ನಾನು. ಎಲ್ಲಿ ದೇವರು ವಾಸಿಸುತ್ತಾನೆ? ಉನ್ನತವಾದ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವನು ನಾನು. ಪಶ್ಚಾತ್ತಾಪದೊಂದಿಗೆ ಮತ್ತು ದೀನನ ಆತ್ಮದೊಂದಿಗೆ ಇದ್ದುಕೊಂಡು ಅವನನ್ನು ಉಜ್ಜೀವಿಸುವವನಾಗಿದ್ದಾನೆ. ಎಲ್ಲಿದ್ದಾರೆ ದೇವರು? ಒಂದು ದೇವರ ಮನೆಯಲ್ಲಿ ಇದೆಯಾ? ಒಂದು ಕಟ್ಟಡದಲ್ಲಿ ಇದೆಯಾ? ಒಂದು ದೇವಸ್ಥಾನದಲ್ಲಿ ಇದೆಯಾ? ಇಲ್ಲ. ಉನ್ನತವಾದ ಸ್ಥಳ ಎಂದರೆ ಅದು ಮನುಷ್ಯನು ನಿರ್ಮಿಸಿರುವ ಸ್ಥಳ ಅಲ್ಲ. ಅದು ಎಲ್ಲಿ ಎಂದು ಇಲ್ಲಿನೇ ಬರೆದಿರೋದು. ಇನ್ನೊಂದು ಬಾರಿ ನಾನು ಓದ್ತೇನೆ. ಯೆಶಾಯ 57:15, ಉನ್ನತನು ಎತ್ತರವಾದವನು ನಿತ್ಯವಾಗಿ ವಾಸಿಸುವನು, ಪರಿಶುದ್ಧನೆಂದು ಹೆಸರುಳ್ಳಾತನು ಹೀಗೆ ಹೇಳುತ್ತಾನೆ, ಉನ್ನತವಾದ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವನು ನಾನು. ಉನ್ನತವಾದ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವನು ನಾನು ಎಂದು ಹೇಳಿಕೊಂಡು ನೀವು ಒಂದು ಬಂಗಾರದ ಒಂದು ಕೋಟೆ ನೀವು ಅಲ್ಲಿ ಮಾಡಿ ಒಂದು ದೇವರ ಮೂರ್ತಿ, ಬಂಗಾರದ ಅಲ್ಲದ ವಜ್ರದ ದೇವರ ಮೂರ್ತಿ ಅಲ್ಲಿ ಇಟ್ಟರೆ ದೇವರಿದಾರ? ಇಲ್ಲ. ಹಲ್ಲೆಲೂಯ. ಮತ್ತೆ ದೇವರೆಲ್ಲಿ ವಾಸಿಸುತ್ತಾರೆ? ಉನ್ನತ ಸ್ಥಳದಲ್ಲಿ. ಅದೆಲ್ಲಿ? ಪಶ್ಚಾತ್ತಾಪದೊಂದಿಗೆ. ಮನುಷ್ಯರಿಗೆ ಪಶ್ಚಾತ್ತಾಪ ಬರಬೇಕು. ಮನುಷ್ಯನು ನಾನು ಪಾಪಿ, ನಾನು ಮಾಡುವ ಪಾಪ ನಾನು ಒಂದೊಂದಾಗಿ ಕಂಡುಹಿಡಿಯಬೇಕು. ಆವಾಗ ದೇವರೇ ಕ್ಷಮಿಸಿ, ನಾನಿನ್ನೂ ಹಂಗೆ ಮಾಡಲ್ಲ ಅಂತ ಹೇಳಿದರೆ ದೇವರು ನನ್ನ ಜೊತೆ ಬರ್ತಾರೆ. ಇಲ್ಲದಿದ್ದರೆ ನೀವು ಜಸ್ಟಿಫೈ ಮಾಡಿದರೆ ನಿಮ್ಮಲ್ಲಿ ಬರುವುದಿಲ್ಲ. ವಿಶ್ವಾಸಿಗಳೇ ಅರ್ಥ ಮಾಡಿಕೊಳ್ಳಿ. ಮತ್ತು ದೀನನ ಆತ್ಮದೊಂದಿಗೆ ಇದ್ದುಕೊಂಡು ಅವರನ್ನು ಉಜ್ಜೀವಿಸುವವನಾಗಿದ್ದಾನೆ. ನಿಮಗೆ ಸ್ಟ್ರೆಂತ್ ಇಲ್ಲ, ತುಂಬ ಡಲ್ಲಾಗಿದ್ದೀರಾ? ತುಂಬ ಡಲ್ ಅಲ್ವಾ ವಿಶ್ವಾಸಿಗಳು? ಯಾಕೆ? ಯೇಸುದೇವರಿದ್ದರೆ ನಾವು ಡಲ್ಲಾಗಿರುವುದಿಲ್ಲ. ದೀನನನ್ನು ಅವನು ಉಜ್ಜೀವಿಸುವವನಾಗಿದ್ದಾನೆ. ದೀನನೇನು ಮಾಡ್ತಾನೆ? ದೀನನು ದೇವರನ್ನು ಹುಡುಕುತ್ತಾನೆ. ಸೊ ದೇವರನ್ನು ಹುಡುಕುವುದೆಂದರೆ ನಮ್ಮ ಹೃದಯದಲ್ಲಿ ವಿಶ್ರಾಂತಿ ಯಾವಾಗಲೂ ಬೇಕು. ಗಾಡ್ ಇಸ್ ಪೀಸ್. ನನ್ನ ಪೀಸ್ ಎಲ್ಲಿ ಹೋಯಿತು? ನೀವು ಹುಡುಕಬೇಕು. ನೀವು ಹುಡುಕಬೇಕು. ನಿಮ್ಮ ಯೋಚನೆ ಏನಾಗಿದೆ, ನಿಮ್ಮ ಇಮೋಷನ್ಸ್ ಏನಾಗಿದೆ, ನೀವು ಅದು ಹುಡುಕಬೇಕು. ಅದು ನಕಾರಾತ್ಮಕ ಅಲ್ಲ ಅಂದರೆ ಪಾಪಪೂರ್ಣ ಆಗಿರಬಹುದು. ಹಾಗಾದರೆ ನೀವದು ಸೆರೆ ಹಿಡಿದು ದೇವರ ವಾಕ್ಯದೊಂದಿಗೆ ನೀವು ರೀಪ್ಲೇಸ್ ಮಾಡಬೇಕು. ಆದರೆ ಮಾತ್ರ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುವುದು. ಮತ್ತು ನೀವು ನಕಾರಾತ್ಮಕ ಯೋಚನೆಯಲ್ಲಿ ಅಲ್ಲಾಂದರೆ ಪಾಪಪೂರ್ಣ ಯೋಚನೆಯಲ್ಲಿ ಇದ್ದರೆ ದೇವರ ಮಕ್ಕಳೇ, ದೇವರು ನಿಮ್ಮ ಜೊತೆಗಿಲ್ಲ. ಇಲ್ಲಿ ಬರೆದಿದೆ, ಪಶ್ಚಾತ್ತಾಪದೊಂದಿಗೆ ದೇವರಿರ್ತಾನೆ. ದಟ್ ಈಸ್ ದ ರೀಸನ್ ಐ ವಿಲ್ ಟೆಲ್, ಟುಡೇ ಇಸ್ ದ ಡೇ ಆಫ್ ಸಾಲ್ವೇಷನ್. ಟುಡೇ, ಇವತ್ತು
ದ ಡೇ ಆಫ್ ಸಾಲ್ವೇಷನ್. ನನಗೂ ಗೊತ್ತಾಯ್ತು ನಾನು ಪಾಪಿ. ಬರೀ ಹಂಗೆ ಸುಮ್ಮನೆ ನಾನು ಪಾಪಿ ಅಂತ ಹೇಳುವುದಲ್ಲ. ನಮ್ಮ ಅಹಂಕಾರ, ನನಗೆ ತುಂಬ ಅಹಂಕಾರ ಇದೆ, ನನಗೆ ತುಂಬ ಈಗೋ ಇದೆ, ಅದೆಲ್ಲ ಒಂದೊಂದಾಗಿ ಕಂಡಿಡಿದು ಅಸೂಯೆ ಇದೆ, ಮತ್ತೆ ನಿಮಗಿರುವುದೆಲ್ಲ ನೀವು ಅರ್ಥ ಮಾಡಿಕೊಂಡು ಅದು ನೀವು ಪಶ್ಚಾತ್ತಾಪ ಪಡುವುದಂದರೆ ರಿಯಲಿ ಪಶ್ಚಾತ್ತಾಪ ಅಂದರೆ ಬರೀ ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳುವುದಲ್ಲ. ನೀವು ಅದರಿಂದ ಹೊರಗೆ ಬರುವುದಕ್ಕೆ ರೆಡಿ ಇರಬೇಕು. ಅದಕ್ಕೆ ನೀವು ವರ್ಕ್ ಮಾಡಬೇಕು. ಆದರೆ ಮಾತ್ರ ಅದು ಪಶ್ಚಾತ್ತಾಪ ಎಂದು ದೇವರ ಮುಂದೆ ಹೇಳುವುದು. ಇಲ್ಲದಿದ್ದರೆ ಅದು ಪಶ್ಚಾತ್ತಾಪ ಅಲ್ಲ. ಸುಮ್ಮನೆ ದೇವರೇ ಕ್ಷಮಿಸಿ ಎಂದು ಹೇಳಿ ನಿಮಗೆ ಅದರಿಂದ ಹೊರಗೆ ಬರುವುದಕ್ಕೆ ಆಗ್ರಹವಿಲ್ಲ, ಬಯಕೆ ಇಲ್ಲ ಮೊದಲು, ಮತ್ತು ನೀವು ಅದಕ್ಕೇನು ಮಾಡ್ತಾನೂ ಇಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ಕೀರ್ತನೆಗಳು 10:4 ಹೇಳುತ್ತದೆ, ಹೆಮ್ಮೆಯ ಜನರು ದೇವರನ್ನು ಹುಡುಕುವುದಿಲ್ಲ. ನೀವು ಹುಡುಕ್ತೀರಾ? ನಾವ್ಯಾರು ವಿನಮ್ರತೆ ಉಳ್ಳ ಜನ ಅಲ್ಲ. ಆದರೆ ನಾವು ಯೇಸುವಿನಲ್ಲಿ ಬಂದು ನಾವು ವಿನಮ್ರತೆ ನಮ್ಮಲ್ಲಿ ಬೆಳೆಸಬೇಕು. ನೀವು ವಿಶ್ವಾಸಿಗಳಾಗಿ ವಿನಮ್ರತೆ ಬೆಳೆಸುವವರಾಗಿದ್ದರೆ ನೀವು ದೇವರನ್ನು ಹುಡುಕುತ್ತೀರಿ. ಅದಕ್ಕೆ ನಿಮಗೇನು 24 hours ಏನು ಬೇಡ. ನೀವು ವರ್ಕ್ ಮಾಡುವಾಗಲೂ, ನೀವೇನೇ ಮಾಡುವಾಗಲೂ ನಿಮಗೆ ಹುಡುಕಬಹುದು. ನಿಮಗೆ ಪೀಸ್ ಇಲ್ಲ. ಯಾಕೆ ನನಗೆ ಪೀಸ್ ಇಲ್ಲ? ನಾವು ಸಂತೃಪ್ತರಾಗಿರಬೇಕು. ಏನೇ ಬಂದರೂ ಸಂತೃಪ್ತಿ, ನೆಮ್ಮದಿಯುಳ್ಳವರಾಗಿರಬೇಕು. ಎಲ್ಲಿ ಹೋಯ್ತು ನನ್ನ ಸಂತೃಪ್ತಿ? ಹುಡುಕಬೇಕು. ಹೌದು ಇದೆ. ಇಲ್ಲ ದೇವರೇ, ನೀವೇನು ಕೊಟ್ಟಿದ್ರು ನಾನು ಸ್ವೀಕರಿಸುತ್ತೀನಿ. ಆವಾಗ ನಮಗೆ ಪೀಸು ಬರುತ್ತದೆ. ದೇವರ ಮಕ್ಕಳೇ, ದೇವರನ್ನು ಹುಡುಕಿ. ಯಾವಾಗಲೂ ನಾವು ದೇವರನ್ನು ಹುಡುಕಬೇಕು. ಯಾವಾಗ ನಮ್ಮ ಸಂತೋಷ ಸಮಾಧಾನ ಹೋಗುತ್ತದೆ, ನಮ್ಮ ಹೃದಯ ಒಂಥರ ಇರುವಾಗಲೆಲ್ಲ ಪೀಸ್ಫುಲ್ ಆಗಿರಬೇಕು. ದೇವರಲ್ಲಿ ಶಾಂತಿಯುಳ್ಳವರಾಗಿರಬೇಕು. ದೇವರ ಎಲ್ಲ ಆಜ್ಞೆಗಳಲ್ಲಿ ಒಂದು ಪ್ರಮುಖ ಆಜ್ಞೆ ಅಂದರೆ ವಿನಮ್ರವಾಗಿರುವುದು. ನಮ್ರತೆಯನ್ನು ನಾವು ಪ್ರತಿದಿನ ಹುಡುಕಬೇಕು ಮತ್ತು ಅಭಿವೃದ್ಧಿಪಡಿಸಬೇಕು. ಡೈಲಿ ನಾವು ಅಭಿವೃದ್ಧಿಪಡಿಸಬೇಕು. ಹಲ್ಲೆಲೂಯಾ. ದೇವರ ಮಗು ನಮ್ರತೆಯಿಂದ ಬೆಳೆಯುವುದು ಸಂಪೂರ್ಣವಾಗಿ ಮುಖ್ಯವಾಗಿದೆ. ಇಲ್ಲದಿದ್ದರೆ ಹೆಮ್ಮೆ ಯಾವಾಗಲೂ ನಿಮ್ಮನ್ನು ದೇವರಿಂದ ಬೇರ್ಪಡಿಸುತ್ತದೆ. ಸಂತೋಷ ಇಲ್ಲ, ಅರ್ಥ ಮಾಡಿಕೊಳ್ಳಿ. ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡ. ನಾನು ದೇವರ ಸುವಿಶೇಷ ಬೋಧಿಸುವವಳು. ನಿಮಗೆ ಸಂತೋಷವಿಲ್ಲ, ಸಂತೃಪ್ತಿ ಇಲ್ಲ, ನೀವು ಬಾಪ್ಟಿಸಮ್ ತಕ್ಕೊಂಡಿದ್ದವರಾಗಿದ್ದರು, ನಿಮ್ಮ ಜೊತೆ ದೇವರಿಲ್ಲ. ಯುವರ್ ಲೋಡ್ ಇಸ್ ಸೇಟನ್. ಹಲ್ಲೆಲೂಯಾ. ನಾವು ಸಂತೃಪ್ತರಾಗಿರಬೇಕು ಯಾವಾಗಲೂ. ಹಲ್ಲೆಲೂಯಾ. ನಮ್ರತೆ ಬೆಳೆಸಿಕೊಳ್ಳದೆ ನಾವು ಕ್ರಿಶ್ಚಿಯನ್ ಜೀವನವನ್ನು ನಡೆಸೋದು ಸಾಧ್ಯವಲ್ಲ. ನೀವು ಹೇಳ್ತಾ ಇದ್ದೀರಿ, ಇಲ್ಲ ನನಗೆ ಹಿಂಗೆಲ್ಲ ನಡೆಯೋಕ್ಕಾಗಲ್ಲ. ದೇವರಂಗೆ ಹೇಳ್ತಾರೆ. ಮತ್ತೆ ನಿಮಗೆ ಗೊತ್ತಿಲ್ಲ ಪಾಸ್ಟ್ರೆ, ನನಗೆ ಹಿಂಗೆಲ್ಲ ನಡೆಯೋಕ್ಕಾಗಲ್ಲ, ನಮ್ಮ ಯಜಮಾನರನ್ನು ನಿಮಗೆ ಗೊತ್ತಿಲ್ಲ, ಅಲ್ಲಾಂದ್ರೆ ನನ್ನ ಮನೆ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ. ಇದೆಲ್ಲ ನೀವು ಹೇಳಿದರೆ ನಿಮಗೆ ಕ್ರಿಶ್ಚಿಯನ್ ಜೀವನ ಮಾಡೋಕ್ಕಾಗುವುದಿಲ್ಲ. ನೀವು ಸುಮ್ಮನೆ ಚರ್ಚ್ ಬಂದು ಹೋಗ್ತಾ ಇದ್ದೀರಿ. ನನ್ನ ಮೇಲೆ ಕೋಪಗೊಳ್ಳಬಾರದು, ಇದೇ ಸತ್ಯ. ನಮ್ರತೆಯು ಹೆಮ್ಮೆಯ ನಕಾರಾತ್ಮಕ ಪರಿಣಾಮಗಳನ್ನು ತಪ್ಪಿಸಲು ನಮಗೆ ಸಹಾಯ ಮಾಡುತ್ತದೆ. ಹೆಮ್ಮೆ ಅಂದರೆ ಏನು? ಹೆಮ್ಮೆಯು ಸ್ವಾರ್ಥ ಪ್ರಾಮುಖ್ಯತೆಯಾಗಿದೆ. ಸ್ವಯಂ ಜೀವನವು ಸ್ವಾರ್ಥ ಅವರಲ್ಲಿ ಬಲವಾಗಿರ್ತದೆ. ನಾನೇ ನನ್ನ ಬಗ್ಗೆ ಯೋಚಿಸೋದು, ನನ್ನ ಮಾತ್ರ. ಅವರು ಸೇವೆ ಮಾಡುವುದಿಲ್ಲ. ಹೆಚ್ಚು ಹೆಮ್ಮೆಯು ಮತ್ತು ಅಹಂಕಾರವು ಅವರೊಂದಿಗಿದೆ. ಮತ್ತೆ ಅವರು ತನ್ನ ಸಂತೋಷಕ್ಕಾಗಿ ಮತ್ತು ಒಳ್ಳೆಯದಕ್ಕಾಗಿ ಬದುಕುತ್ತಾರೆ. ಅವರೇ ಮೀ 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 ನನ್ನ ಸಂತೋಷಕ್ಕಾಗಿ, ನನ್ನ ಒಳಿತಿಗಾಗಿ ನಾನು ಜೀವಿಸುತ್ತಾ ಇದ್ದೀನಿ. ಅಂತಹ ವಿಶ್ವಾಸಿಗಳು ದೇವರ ಸೇವೆಯನ್ನು ಮಾಡಲು ಉತ್ಸುಕರಾಗಿರುವುದಿಲ್ಲ. ಎಲ್ಲರೂ ದೇವರ ಸೇವೆ ಮಾಡಬೇಕು. ನೀವು ಜ್ಞಾನಸ್ನಾನ ತಕ್ಕೊಂಡಿದ್ದವರಾಗಿದ್ದರೆ, ದೇವರ ಮಕ್ಕಳಾಗಿದ್ದರೆ, ಎಲ್ಲ ದೇವರ ಮಕ್ಕಳು ದೇವರ ಸೇವಕರು. ಒಬ್ಬೊಬ್ಬರಿಗೂ ಒಂದೊಂದು ಪೊಸಿಷನ್ ದೇವರು ಕೊಡ್ತಾರೆ, ಒಂದೊಂದು ಡ್ಯೂಟಿ ಕೊಡ್ತಾರೆ. ಎಲ್ಲರೂ ಪಾಸ್ಟರ್ಸ್ ಅಲ್ಲ, ಎಲ್ಲರೂ ಇವಾಂಜಲಿಸ್ಟ್ ಅಲ್ಲ, ಎಲ್ಲರೂ ಒಂದೇ ಅಲ್ಲ. ಬಾಡಿ ಪಾರ್ಟ್ಸ್ ಥರ ಒಂದೊಂದು ಪಾರ್ಟಿಗೂ ಒಂದು ಕ್ರಿಯೆ ಇದೆ. ಅದನ್ನ ಎಫಿಷಿಯನ್ಸಿ, ಕೈಗೆ ಬೇಕಾಗಿರುವ ಎಫಿಷಿಯನ್ಸಿ ಕೈಗೆ ಕೊಟ್ಟಿದೆ. ಕೈಗೆ ಏನೇ ಎಫಿಷಿಯನ್ಸಿ ಇದೆ ಅದು ಕಾಲಿಗೆ ಕೊಡಲಿಲ್ಲ. ನಿಮಗೆ ಕೊಟ್ಟಿರುವ ಎಫಿಷಿಯನ್ಸಿ ಇನ್ನೊಬ್ಬರಿಗೆ ಕೊಡಲಿಲ್ಲ. ನನಗೆ ಇಲ್ಲಿ ಬಂದು ಪ್ರೀಚ್ ಮಾಡುವುದಕ್ಕೆ ಮತ್ತು ಮೆಸೇಜ್ ತಯಾರು ಮಾಡುವುದಕ್ಕೆ ದೇವರ ಎಫಿಷಿಯನ್ಸಿ ಕೊಟ್ಟಿದ್ದಾರೆ. ದೇವರು ಕೊಟ್ಟಿರೋದು ಅದು ದೇವರ ಉಡುಗೊರೆ. ಅದನ್ನ ಪ್ರಕಾರ ನಾನು ವರ್ಕ್ ಮಾಡಬೇಕು. ಇದು ನಾನು ಮಾಡುವುದು ಸೇವೆ. ಅದೇ ಥರ ನಿಮಗೆ ಒಂದು ಉಡುಗೊರೆ ಕೊಟ್ಟಿದೆ. ಎದಕ್ಕೆ? ದೇವರ ಕಿಂಗ್ಡಮ್ ಎಕ್ಸ್ಪ್ಯಾಂಡ್ ಮಾಡುವುದಕ್ಕೆ.
ನಿಮ್ಮ ಹೆಮ್ಮೆ ಎಂದಿಗೂ ದೇವರ ಸೇವೆ ಮಾಡುವುದಕ್ಕೆ ನಿಮಗೆ ಹೆಲ್ಪ್ ಮಾಡುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ನೀವು ನನ್ನ ಹತ್ರ ಹೇಗೆ ನೀವು ಆರ್ಗ್ಯೂ ಮಾಡಿದೆ, ಇಲ್ಲ ಪಾಸ್ಟ್ರೆ ನನಗೆ ಟೈಮ್ ಇಲ್ಲ, ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳುವವರಲ್ಲ. ಇಫ್ ಯು ಆರ್ ಹಂಪ್ಲಿಂಗ್ ಡೌನ್ ಬಿಫೋರ್ ಗಾಡ್, ಯು ವಿಲ್ ಹ್ಯಾವ್ ಟೈಮ್ ಫಾರ್ ಎವ್ರಿಥಿಂಗ್. ರೈಟ್ ಇಟ್. ನಿಮಗೆಲ್ಲದಕ್ಕೂ ಟೈಮ್ ಇದೆ. ದೇವರಿಗೆ ಕೊಡ್ತಾರೆ. ಅಯ್ಯೋ, ನಾನು ದೇವರ ಸೇವೆ ಮಾಡಬೇಕು, ಬೇರೆ ಎಲ್ಲ ಡ್ಯೂಟಿ ಮಾಡಬೇಕು. ನಿಮಗೆ ಅದೆಲ್ಲ ನೀವು ಮಾಡ್ತೀರಲ್ಲ. ಮನೆ ಕೆಲಸ ಮಾಡಬೇಕು, ಮತ್ತೆ ಆಫೀಸ್ ಕೆಲಸ ಮಾಡಬೇಕು, ಎಲ್ಲ ಕೆಲಸ ಮಾಡಬೇಕು. ಅದಕ್ಕೆಲ್ಲ ನಿಮಗಾಗುತ್ತೆ. ಮತ್ತೆ ಏನು ನೀವು ಒಂದು ಕಡೆ ಎಸೆಯೋದು ದೇವರ ಕೆಲಸ. ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ನೀವು ತಿಳ್ಕೊಳ್ತೀರಿ. ಅದು ನಿಮ್ಮ ಹೆಮ್ಮೆ, ನಿಮ್ಮಲ್ಲಿರುವ ಸ್ವಾರ್ಥ ಸ್ವಭಾವ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೊ ಹೆಮ್ಮೆಯು ಎಂದಿಗೂ ನಿಮ್ಮನ್ನು ದೇವರ ಸೇವೆ ಮಾಡುವುದಕ್ಕೆ ಬಿಡುವುದಿಲ್ಲ. ದೇವರ ಸೇವೆ ಅಂದರೆ ಇದರ ಸೇವೆ ಅಲ್ವಾ? ತನ್ನ ಮನೆಯಲ್ಲಿ ಎಲ್ಲ ಸೇವೆ ಮಾಡುತ್ತಾರೆ, ಇದರ ಸೇವೆ ಮಾಡಲ್ಲ. ಸ್ವಂತ ಮನೆಯಲ್ಲಿ ಏನೇ ಕೆಲಸ ಬೇಕಾದರೂ ಮಾಡ್ತಾರೆ. ದೇವರ ಮನೆಯಲ್ಲಿ ಬಂದು ಒಂದು ಗುಡಿಸೋದಕ್ಕಾಗಲ್ಲ. ಅದೇ ಅಲ್ಲ ಕೆಲಸನ, ಅದು ಕೆಲಸನೇ. ಏನು ಮಾಡುವುದಿಲ್ಲ, ಅವ್ರಿಗಾಗುವುದಿಲ್ಲ. ಅದು ಅವರ ಸ್ವಾರ್ಥ, ಹೆಮ್ಮೆ ಎಂದು ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಅಹಂಕಾರವು ಪಾಪ ಮಾಡಲು ಶಕ್ತಿಯನ್ನು ನೀಡುತ್ತದೆ, ಆದರೆ ನಮ್ರತೆಯು ಸ್ವಯಂ ನಿಯಂತ್ರಣವನ್ನು ಚಲಾಯಿಸಲು ಶಕ್ತಿಯನ್ನು ನೀಡುತ್ತದೆ. ದ ಮೋರ್ ಯು ಆರ್ ಹಂಪ್ಲಿಂಗ್ ಡೌನ್, ಎಸ್ ಲಾರ್ಡ್ ಐ ವಿಲ್ ಡೂ, ನಿಮಗೆ ಪವರ್ ಸಿಗುತ್ತದೆ. ಮೊದಲು ನಿಮಗೆ ಅರ್ಥವಾಗಬೇಕು, ಹೌದು ಈ ವಾಕ್ಯದ ಪ್ರಕಾರ ನಾನದು ಮಾಡಬೇಕು, ಅದು ಮಾಡಬೇಕು. ಅದು ನೀವು ತಯಾರಿದ್ದರೆ ನಿಮಗೆ ಶಕ್ತಿ ಸಿಗುತ್ತದೆ. ಇದರ ಹೆಸರೇ ಗ್ರೇಸು, ಕೃಪೆ. ದೇವರು ನಮಗೆ ಕೃಪೆ ಕೊಡ್ತಾರೆ. ದೇವರ ಕೃಪೆಯಿಂದ ಮಾತ್ರ ದೇವರ ಸೇವೆ ಮಾಡೋಕ್ಕಾಗತ್ತೆ. ದೇವರ ಮಕ್ಕಳೇ, ನಿಮಗೆ ಎಂದಿಗೂ ಹೇಳಕ್ಕಾಗಲ್ಲ ಟೈಮ್ ಇಲ್ಲ ಪಾಸ್ಟ್ರೆ, ನಿಮಗೆ ಗೊತ್ತಿಲ್ಲ ನನ್ನ ಆಫೀಸಲ್ಲಿ 10 hours ವರ್ಕ್ ಇದೆ, 12 hours ವರ್ಕ್ ಇದೆ. ಏನೂ ಅಲ್ಲ, ಅಲ್ಲ, ಅಲ್ಲ. ನಿಮ್ಮ ಪ್ರೈಡು. ಇಫ್ ಯು ಆರ್ ಎ ಹಂಬಲ್ ಪರ್ಸನ್, ಯು ವಿಲ್ ಡೂ ದ ವರ್ಕ್ ಆಫ್ ಗಾಡ್. ಡೋಂಟ್ ಗೆಟ್ ಅಫೆಂಡೆಡ್ ಎಟ್ ಮೀ. As you are not growing in humility, you are telling that I have this work, I have that work, I have this work, that work. That is your pride. Heights of pride, let me tell you. ಹೆಮ್ಮೆಯ ಜನರ ಮುಖ್ಯ ಲಕ್ಷಣವೆಂದರೆ ಅವರು ಬೆದರಿಕೆಯನ್ನು ಅನುಭವಿಸಿದಾಗ ಅವರು ಗ್ರಹಿಸಿದ ಬೆದರಿಕೆಯ ಮೇಲೆ ದಾಳಿ ಮಾಡುತ್ತಾರೆ. ಏಕೆಂದರೆ ಹೆಮ್ಮೆಯ ಜನರಿಗೆ ಕ್ಷಮೆ ತುಂಬ ಕಷ್ಟ. ಅವರಿಗೆ ತುಂಬ ಕೋಪದ ಸಮಸ್ಯೆ ಇದೆ. ನಾನು ನಿಮಗೆ ಒಂದು ಸತ್ಯ ಹೇಳ್ತೀನಿ. ನಿಮಗೆ ತುಂಬ ಕೋಪದ ಸಮಸ್ಯೆ ಇದ್ದರೆ, ಕ್ಷಮಿಸದ ಸಮಸ್ಯೆ ಇದ್ದರೆ, ನಿಮಗೆ ಹೆಚ್ಚಿನ ಹೆಮ್ಮೆ ಇರುತ್ತದೆ. ರೈಟ್ ಇಟ್. ನೀವು ಯೋಚನೆ ಮಾಡಿ ಬೇಕಂದರೆ ಇನ್ನೊಬ್ಬರ ಜೊತೆ ಹೋಗಿ ನೀವು ಡೀಟೇಲ್ಸ್ ತಗೊಳ್ಳಿ. ನಾನು ಹೇಳುವುದು, ಇಫ್ ಯು ಆರ್ ನಾಟ್ ಬಿಲೀವಿಂಗ್, ಏನು ನಿಮಗೆ ಕೋಪದ ಸಮಸ್ಯೆ ತುಂಬ, ನಿಮಗೆ ಕ್ಷಮಿಸೋದಕ್ಕೆ ಆಗುವುದಿಲ್ಲ, ಅಷ್ಟು ಈಸಿಲಿ ಕ್ಷಮಿಸೋದಕ್ಕೆ ಆಗುವುದಿಲ್ಲ. ಮತ್ತೆ ನೀವು ಬೇಗನೆ ಒಫೆಂಡೆಡ್ ಆಗ್ತೀರಿ, ಮನನೊಂದಿರುತ್ತೀರಿ. ಯಾರೇನು ಹೇಳಿದರೂ ಮನನೊಂದಿರುತ್ತೀರಿ. ನೀವೊಂದು ಅರ್ಥ ಮಾಡಿಕೋಬೇಕು, ವಿಶ್ವಾಸಿಗಳು ಸ್ಪೆಷಲಿ ದೇವರ ಮಕ್ಕಳ ಮೇಲೆ ಕೋಪಗೊಂಡ್ರೆ, ದೇವರ ಮಕ್ಕಳ ಮೇಲೆ ಮನನೊಂದರೆ, ದೇವರ ಮಕ್ಕಳ ಮೇಲೆ ಪಾಪದಲ್ಲಿ ಇದ್ದರೆ ನಿಮಗೆ ತುಂಬ ಶಿಕ್ಷೆ ದೇವರಿಂದ ಸಿಗುತ್ತದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆಲ್ ದೀಸ್ ಆರ್ ಸಿನ್. ಸ್ಪೆಷಲಿ ನನಗೆ ನನ್ನ ರೂಮಲ್ಲಿ ಕೂತ್ಕೊಂಡಿದಾಗ ದೇವರು ನನ್ನ ಹತ್ರ ಮಾತಾಡಿದ್ದಾರೆ ಇವತ್ತು. ನಿಮಗೆ ಅರ್ಥವಾಯ್ತಾ? ಹೌದು, ನಮಗೆ ಕೋಪ, ನಾವು ಮನನೊಂದಿರುತ್ತೇವೆ, ಮತ್ತೆ ನಮಗೆ ಅಸೂಯೆ ಎಲ್ಲ ಬೇರೆಯವರ ಕಡೆಯೂ ಬರ್ತದೆ. ಇದರಿಂದೆಲ್ಲ ನಾವು ಹೊರಗಡೆ ಬರಬೇಕು. ಆದರೆ ಇನ್ನೂ ವಿಶ್ವಾಸಗಳು ಇದೆಲ್ಲ ಇಟ್ಕೊಂಡಿದ್ದಾರೆ. ಸ್ಪೆಷಲಿ ನೀವು ಪಾಸ್ಟರ್ ಮೇಲೆ ಮತ್ತು ವಿಶ್ವಾಸಿಗಳ ಮೇಲೆ ಈ ಪಾಪವೆಲ್ಲ ಇಟ್ಕೊಂಡ್ರೆ ನಿಮಗೆ ತುಂಬ ಶಿಕ್ಷೆ ದೇವರಿಂದ ಸಿಗುತ್ತದೆ. ವಿಶ್ವಾಸವಾಗಲ್ಲ? ದೇವರಿಗೆ ಹೇಳಿದ್ರು, ನನ್ನ ಮಕ್ಕಳೊಂದು ತಿಳ್ಕೊಂಡು ನೀವು ಒಬ್ರಿಗೊಂದು ಲೋಟ ನೀರು, ತಣ್ಣೀರು, ಕಾವೇರಿ ನೀರು ಕೊಟ್ರೆ, ಕಾವೇರಿ ನೀರು ಸಾಕು, ಬೋರ್ವೆಲ್ಲು ಬೇಡ. ಬಿಸಿಲೇರಿ ನೀರು ಬೇಡ.
ಕಾವೇರಿ ನೀರು ಕೊಟ್ರೆ ನಿಮಗೆ ತುಂಬಾ ಅನುಗ್ರಹ ಬರ್ತದೆ ಅಂತ. ಯಾರಿಗೆ? ದೇವರ ಮಕ್ಕಳಿಗೆ. ನನ್ನ ಮಗನೊಂದು ನಿಮಗೆ ತಿಳಿದು ಒಬ್ಬರಿಗೆ ಒಂದು ಕಾವೇರಿ ನೀರು ಕೊಟ್ರೆ, ಕುಡಿಯಕ್ಕೆ ನೀರು ಕೊಟ್ರೆ ನಿಮಗೆ ತುಂಬಾ ಆಶೀರ್ವಾದ ಬರ್ತದೆ. ಸೇಮ್ ಆಪೋಸಿಟ್ ನೀವು ಯೋಚನೆ ಮಾಡಿ. ನನ್ನ ಮಗನೊಂದು ಗೊತ್ತು, ಪಾಸ್ಟರ್ ಒಂದು ಗೊತ್ತು. ಹೌದು, ಪಾಸ್ಟರ್ ಏನೋ ಹೇಳಿದ್ರು, ಒಫೆಂಡೆಡ್ ಆಯಿತು. ಪಾಸ್ಟರ್ ಏನೋ ಹೇಳಿದ್ರು, ಅವರ ಮೇಲೆ ಕೋಪ ಆಯಿತು. ಅಲ್ಲಾಂದ್ರೆ ಇನ್ನೊಬ್ಬರೇನೋ ಹೇಳಿದ್ರು, ಅವರ ಮೇಲೆ ಕೋಪ ಆಯಿತು. ಡಬಲ್ ಪನಿಷ್ಮೆಂಟ್. ಅರ್ಥ ಮಾಡಿಕೊಳ್ಳಿ. ಬಿ ಕೇರ್ಫುಲ್. ಹಲ್ಲೆಲೂಯಾ. ವಿಶ್ವಾಸಿಗಳಿಗೆ ಅವರ ಹೆಮ್ಮೆ ಏನು ಮಾಡಬೇಕೆಂದು ಅವರಿಗೆ ತಿಳಿದಿಲ್ಲ. ಅವರಿಗೆ ತಿಳಿದಿರಬೇಕು. ಹೆಮ್ಮೆಯು ದೇವರ ಮೇಲಿನ ಅವರ ಉತ್ಸಾಹ, ಪ್ರೀತಿ ಮತ್ತು ದೇವರ ಬಯಕೆಯನ್ನು ಕೊಲ್ಲುತ್ತದೆ. ಜ್ಞಾನಸ್ನಾನ ತಕ್ಕೊಂಡು ದೇವರ ಹತ್ರ ಬಂದಾಗ ಎಷ್ಟೊಂದು ಉತ್ಸಾಹ. ದೇವರೇ 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 ಡ್ಯಾನ್ಸ್ ಹಾಡುವುದು, ಕುಣಿಯುವುದು. ಅಪ್ಪ, 10 ವರ್ಷ ಆಯ್ತು, ಅಲ್ಲಾಂದ್ರೆ 2 ವರ್ಷ ಆಯ್ತು, ಅದೇ ವಿಶ್ವಾಸಿ ಬಂದು ದೇವರೇ ದೇವರೇ, ಉತ್ಸಾಹ ಇಲ್ಲ, ಸುಮ್ಮನೆ ಹಾಡ್ತಾರೆ. ವರ್ಷಿಪ್ ಲೀಡರ್ ಡ್ಯಾನ್ಸ್ ಹಾಡಿ ಗುಣಿರಿ ಎಂದು ಹೇಳಿದ್ರು, ಬರ್ತಾ ಇಲ್ಲ. ಯಾಕೆ? ನಡೆದೋಯ್ತು. ಯಾಕೆ? ಪ್ರೈಡು, ಹೆಮ್ಮೆ. ಹೆಮ್ಮೆ ಮೊದಲಿನ ಪ್ರೀತಿ ಎಲ್ಲ ಹೋಯ್ತು. ಈಗ ಪ್ರೀತಿ ಇಲ್ಲ ಅವರಿಗೆ. ಬರ್ತಾರೆ, ಹೋಗ್ತಾರೆ. ಅರ್ಥ ಮಾಡಿಕೊಳ್ಳಿ ಅಂತ ವಿಶ್ವಾಸಿಗಳು. ನಿಮ್ಮ ಹೆಮ್ಮೆ ನಿಮಗೆ ವಿನಾಶವಾಗುವುದಕ್ಕೆ ಬೆಳೀತಾ ಇದೆ. ಬೇರೆಯವರೆಲ್ಲ ನಿಮಗೆ ವಿನಾಶ ಮಾಡುವುದು. ಬೇರೆಯವರು ಏನೇ ಮಾಡಿಕೊಳ್ಳಲಿ, ಕೆಟ್ಟವರು ನಮಗೆ ಕೆಟ್ಟದೆಲ್ಲ ಮಾಡ್ತಾರೆ. ಕೆಟ್ಟವರ ಉದ್ದೇಶ ಏನು? ಕೆಟ್ಟದು ಮಾಡುವುದೇ. ಅವರನ್ನು ಹೋಗಿ ತಡೆ ಮಾಡಕ್ಕೆ ನಮಗಾಗಲ್ಲ. ಅಯ್ಯೋ, ನನ್ನ ಮೇಲೆ ಕೆಟ್ಟದು ಮಾಡಬಾರದು, ನನ್ನ ಮೇಲೆ ಕೋಪ ಮಾಡಬಾರದು, ನಮಗೆ ಹೇಳಕ್ಕಾಗಲ್ಲ. ಅವರ ಸ್ವಭಾವ ಅದು, ಅವರು ಮಾಡುತ್ತಾರೆ. ಆದರೆ ದೇವರು ನಮ್ಮನ್ನು ಕಾಪಾಡುತ್ತಾರೆ. ಹೇಗೆ? ನಾವು ನಮ್ರತೆಯಲ್ಲಿ ಬೆಳೆದರೆ, ದೇವರು ನಮ್ಮ ಜೊತೆ ಇದ್ದರೆ, ಉನ್ನತ ಸ್ಥಳದಲ್ಲಿ ದೇವರು ವಾಸಿಸುತ್ತಾನೆ. ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವನು ನಾನು. ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವನು ನಾನು. ಎಲ್ಲಿ? ಅವನು ಪಶ್ಚಾತ್ತಾಪದೊಂದಿಗೆ ಮತ್ತು ದೀನನ ಆತ್ಮದೊಂದಿಗೆ ಇದ್ದುಕೊಂಡು ಅವರನ್ನು ಉಜ್ಜೀವಿಸುತ್ತಾರೆ. ಅವರು ಸ್ವಲ್ಪ ಹಿಂಗಾಗಿದರೆ ಅವರನ್ನು ಉಜ್ಜೀವಿಸುತ್ತಾರೆ ದೇವರು. ಹೇಗೆ? ಅವರು ಹುಡುಕುತ್ತಾರೆ. ಅದಕ್ಕೆ ಸುಮ್ಮನೆ ದೇವರೇನು ತಾಜಾ ನೀರೇನು ಹಾಕುವುದಲ್ಲ. ಫ್ರೆಶ್ ಅನಾಯಿಂಟಿಂಗ್, ಫ್ರೆಶ್ ಅನಾಯಿಂಟಿಂಗ್. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಯಾವಾಗ? ಪಶ್ಚಾತ್ತಾಪ ಪಡುವಾಗ. ಹೌದು, ನಾನು ಪಾಪ ಮಾಡಿದೆ, ಇನ್ನು ನಾನು ಮಾಡಬಾರದು, ಹಿಂಗೆ ನಾನು ಜೀವನ ಮಾಡಬಾರದು. ಆವಾಗ ಎಲ್ಲ ದೇವರು ನಮ್ಮ ಜೊತೆ ಇದ್ದಾರೆ. ನೀವು ಯೇಸು ದೇವರನ್ನು ಬಿಟ್ಟು, ಕ್ರೈಸ್ಟ್ ವೇ ಚರ್ಚ್ ಅನ್ನು ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರಿ? ಕೆಟ್ಟವರೆಲ್ಲ ಎಲ್ಲ ಕಡೆ ಇರ್ತಾರೆ. ಎಲ್ಲಿ ಹೋಗಿದ್ರು ನಿಮಗೆ ಎನಿಮೀಸ್ ಇರ್ತಾರೆ, ಅಸೂಯೆ ಪಡುವವರು ಇರ್ತಾರೆ. ಎಲ್ಲಿ ಹೋಗಿದ್ರು ಅಲ್ಲಿ ಎಲ್ಲ ನಿಮಗೆ ರಕ್ಷಣೆ ಇಲ್ಲ. ಯೇಸು ದೇವರ ಹತ್ರ ಮಾತ್ರ ನಿಮಗೆ ರಕ್ಷಣೆ ಇದೆ. ಅರ್ಥ ಮಾಡಿಕೊಳ್ಳಿ. ನೀವು ಉಗಾಂಡದಲ್ಲಿ ಹೋಗಿದ್ರು, ಸಿಂಗಪೂರಲ್ಲಿ ಹೋಗಿದ್ರು, ಲಂಡನ್ ಅಲ್ಲಿ ಹೋಗಿದ್ರು, ಎಲ್ಲರೂ ಹೋಗ್ತಾರಲ್ಲ, ಎಲ್ಲ ಕಡೆ ಹೋಗಿರಿ. ದೇವರನ್ನು ಬಿಡಬಾರದು. ಅರ್ಥ ಮಾಡಿಕೊಳ್ಳಿ. ದೇವರು ನಿಮ್ ಜೊತೆ ಇಲ್ಲದಿದ್ದರೆ ಯಾರಿಗೂ ಏನು ಮಾಡಕ್ಕಾಗತ್ತ. ಅದೇ ಈ ಲೋಕ. ಅದಕ್ಕೆ ಯೇಸು ದೇವರು ಬಂದಿರುವುದು, ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸೊ ಹೆಮ್ಮೆಯು ನಮ್ಮನ್ನು ದೇವರ ಮತ್ತು ದೇವರ ಮಕ್ಕಳಿಂದ ಪ್ರತ್ಯೇಕಿಸುತ್ತದೆ. ಹೆಮ್ಮೆಯು ನಮ್ಮನ್ನು ದೇವರಿಂದ ಮಾತ್ರ ಅಲ್ಲ, ದೇವರ ಮಕ್ಕಳಿಂದ. ಸ್ವಲ್ಪ ಗ್ಯಾಪ್. ಬೇರೆಯವರೆಲ್ಲ ಫ್ರೆಂಡ್ಸ್ ಹತ್ರ ತುಂಬಾ ಹತ್ರ, ಫ್ರೆಂಡ್ಸು, ರಿಲೇಟಿವ್ಸು, ತನ್ನ ನೆಂಟರು ಜೊತೆ ತುಂಬಾ ಹತ್ರ, ಅವರ ಹತ್ರ ಡೈಲಿ ಮಾತಾಡುವುದು. ವಿಶ್ವಾಸಿಗಳಿಗೆ ಫೋನ್ ಮಾಡ್ತೀರಾ? ಯಾಕೆ? ನಿಮ್ಮ ಹೆಮ್ಮೆ. ಡೈಲಿ ನೀವು ಫೆಲೋಶಿಪ್ ಮಾಡಬೇಕು. ಹೆಮ್ಮೆ ಇರುವವರು ವಿಶ್ವಾಸಿಗಳ ಜೊತೆ ಫೆಲೋಶಿಪ್ ಮಾಡಲ್ಲ. ಅವರು ಫೆಲೋಶಿಪ್ ಯಾರ ಜೊತೆ? ಈ ಲೋಕದ ಜನರೊಂದಿಗೆ. ಸೊ ಹೆಮ್ಮೆಯು ದೇವರ ಮಕ್ಕಳಿಂದ ಪ್ರತ್ಯೇಕಿಸುತ್ತದೆ. ಹೆಮ್ಮೆಯು ವಿಶ್ವಾಸಿಗಳನ್ನು ದೇವರ ಸೇವೆಯನ್ನು ಮಾಡಲು ಅನುಮತಿಸುವುದಿಲ್ಲ. ನಿಮ್ಮಲ್ಲಿ ವಿನಮ್ರತೆ ಬೆಳೆದರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ. ಐ ಆಮ್ ನಾಟ್ ಡೂಯಿಂಗ್ ವಾಟ್ ಐ ಆಮ್ ಸಪೋಸ್ ಟು ಡೂ. ಅರ್ಥ ಮಾಡಿಕೊಳ್ಳಿ. ನಮ್ರತೆ ಇಲ್ಲದವರಿಗೆ ಅದು ಎಂದಿಗೂ ಅರ್ಥವಾಗೋದಿಲ್ಲ. ಪಾಸ್ಟರ್ ಇದ್ದಾರೆ, ಮಾಡಿಲಿ, ಕೆಲವರು ಮಾಡಿಲಿ, ಮಾಡಬೇಕಾಗರು ಮಾಡಿಲಿ, ಹಂಗೆಲ್ಲ ನೀವು ನನಗೆ ಗೊತ್ತಿಲ್ಲ. ನೀವೇನು ತಿಳ್ಕೊಂಡು ನಿಮಗೆಲ್ಲ ದೇವರು ಒಂದೊಂದು ಉಡುಗೊರೆ ಕೊಟ್ಟಿದೆ, ನೀವು ಅದೆಲ್ಲ ಏನು ಮಾಡ್ತೀರಿ ಅಂತ ನನಗೂ ಗೊತ್ತಿಲ್ಲ.
ನೀವು ಅದು ಎದಕ್ಕಿಟ್ಕೊಂಡಿದ್ದೀರಿ ಎಂದು ನನಗೂ ಗೊತ್ತಿಲ್ಲ. ನಾನೆಷ್ಟೇ ನಿಮಗೆ ಪ್ರೋತ್ಸಾಹಿಸಿದರೂ ನೀವೇನು ಮಾಡುವುದಿಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ನಿಮ್ಮ ಯೋಚನೆ ದೇವರಿಗೆ ಮಾತ್ರ ಗೊತ್ತು. ನನಗೊಂದು ಮಾತ್ರ ಗೊತ್ತು, ನೀವು ನಮ್ರತೆಯಲ್ಲಿ ಬೆಳೀತಾ ಇಲ್ಲ. ಯಾರು ನಮ್ರತೆಯಲ್ಲಿ ಬೆಳೀತಾರೋ ಅವರನ್ನು ದೇವರು ಯೂಸ್ ಮಾಡ್ತಾರೆ. ಅವರಿಗೆ ಬಯಕೆ ಇದೆ. ಅದಕ್ಕೆ ನಮ್ಮ ಬಯಕೆ ಮೇಲೇನೆ ದೇವರ ಅನಾಯಿಂಟಿಂಗ್ ಮಾಡುವುದು. ಹಲ್ಲೆಲೂಯ. ಸೊ ಹೆಮ್ಮೆಯು ನಮಗೆ ತುಂಬ ಕೆಟ್ಟದು. ಅದು ನಮಗೆ ಸರಿ ಹೊಂದುವುದಿಲ್ಲ. ಅದು ನಮಗೆ ಎಲ್ಲಾ ರೀತಿಯ ತೊಂದರೆಯನ್ನು ತರುತ್ತದೆ. ಹೆಮ್ಮೆ ಇರುವವರಿಗೆ ಎಂತಕ್ಕೂ ಶಾಂತಿ ಸಿಗುವುದಿಲ್ಲ. ನಿಮಗೇನೇ ಸಿಕ್ಕಿದರು, ಎಲ್ಲಿ ವರ್ಲ್ಡ್ ಟೂರ್ ಹೋಗಿ ಬಂದಿದ್ದರು, ನಿಮಗೆ ವಿಶ್ರಾಂತಿ ಸಿಗುವುದಿಲ್ಲ. ನಮ್ರರಾಗಿ ಬೆಳೆಯಿರಿ. ನಿಮಗೆಲ್ಲಿ ಹೋಗಿದ್ರು, ಏನೂ ಇಲ್ಲದಿದ್ದರೂ ನಿಮಗೆ ಶಾಂತಿ ಸಿಗುತ್ತದೆ. ನೀವು ಯಾವಾಗಲೂ ದೇವರ ಸೇವೆ ಮಾಡ್ತಾ ಇರ್ತೀರಿ. ದೇವರ ಸೇವೆ ಮಾಡುವುದರಿಂದ ನಿಮಗೆಷ್ಟೊಂದು ಶಾಂತಿ ಬರ್ತದೆ ಎಂದು ನಿಮಗೆ ಗೊತ್ತಿಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಯಾಕೆ ನಿಮ್ಮ ಉಡುಗೊರೆ ಭೂಮಿಯಲ್ಲಿ ಇಟ್ಕೊಂಡಿದ್ದೀರಾ? ಯಾಕೆ ಅದು ತುಂಬ ಭಾರನ? ಅರ್ಥ ಮಾಡಿಕೊಳ್ಳಿ. ಭಾರ ಕೊಡುವುದು ನಿಮ್ಮ ಹೆಮ್ಮೆ. ಹಲ್ಲೆಲೂಯ. ಯಾಕೋಬನು 4:10 ಹೇಳುತ್ತದೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ. ಆಗತ್ತಾ? ಕರ್ತನ ಮುಂದೆ ನೀವು ಆಟ ಆಡಬಾರದು. ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ. ಎಂತ ಒಳ್ಳೆ ಜೀವನ ದೇವರು ಜೀವಿಸುವುದಕ್ಕೆ ಕರೆದಿರುವುದು ದೇವರ ಮಕ್ಕಳೇ. ನಿಮಗೆ ಯಾಕೆ ಅದು ಅರ್ಥವಾಗುವುದಿಲ್ಲ? ನೀವು ದೇವರನ್ನು ಪಾಲಿಸಿ ಜೀವನ ಮಾಡುವುದು ಕಷ್ಟ ಎಂದು ಹೇಳಿದರೆ ಈ ಲೋಕ ನಿಮಗೆ ಸುಖ ಕೊಡುತ್ತದಾ? ಹೇಳ್ರಿ. ಯಾಕೆ ನಿಮಗೆಲ್ಲ ಕಷ್ಟ? ದೇವರನ್ನು ಪಾಲಿಸುವುದಕ್ಕೆ ಹೌದು ಕಷ್ಟ ಇದೆ. ದೇವರ ಕೆಲಸ ಮಾಡುವುದಕ್ಕೆ ಕಷ್ಟ ಇದೆ. ದೇವರನ್ನು ಪಾಲಿಸುವುದಕ್ಕೆ ಕಷ್ಟ ಇದೆ, ಇಲ್ಲ ಅಂದ್ರೆ ನಾನು ಹೇಳಲ್ಲ. ಆದರೆ ಆ ಕಷ್ಟದಿಂದ ನಾವು ದೇವರನ್ನು ಪಾಲಿಸಿದರೆ ಎಂಥ ಸುಖ, ಎಂಥ ಶಾಂತಿಪೂರ್ಣ ಜೀವನ, ಸಂತೃಪ್ತ ಜೀವನ ನಮಗೆ ಸಿಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಈ ಲೋಕದಿಂದ ಬರೀ ನಿಮಗೆ ದುಃಖ, ಆತಂಕ, ಭಯ, ಮತ್ತೆ ರೋಗಗಳು, ಬೇರೆ ಏನು ಎಲ್ಲ ಕೆಟ್ಟದು ಸಂಭವಿಸುತ್ತದೆ. ಹಲ್ಲೆಲೂಯ. ಯಾಕೋಬನು 4:6 ಹೇಳುತ್ತದೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಯಾರಿಗೆ ದೇವರು ಕೃಪೆ ಕೊಡ್ತಾನೆ? ದೀನರಿಗೆ, ಹಂಬಲ್ ಪೀಪಲ್ಗೆ. ಯಾಕೆಂದರೆ ಅವರು ಯಾವಾಗಲೂ ದೇವರೇ ಹಿಯರ್ ಐ ಆಮ್, ನಾನು ಮಾಡ್ತೀನಿ. ಅವರ ಬಯಕೆ, ಅವರ ಸಮರ್ಪಣೆ ನಾನು ಮಾಡ್ತೀನಿ. ಅವರೆಂತಗೂ ಹೇಳಿಲ್ಲ, ಆಗಲ್ಲ ನನಗಾಗಲ್ಲ. ನಿಮಗೆ ಗೊತ್ತಿಲ್ಲ ದೇವರೇ. ಯಾವಾಗಲೂ ದೇವರ ಮೇಲೆ ಬಯಕೆ. ನಿಮ್ಮ ಅಹಂಕಾರ ಈಕ್ವಲ್ಸ್ ಟು ನಿಮ್ಮ ಆಂಕರ್. ನಿಮ್ಮ ಆಂಕರ್ ಡಿಗ್ರಿ ಎಷ್ಟೊಂದು ನೋಡಿಕೊಳ್ಳಿ, ಅಷ್ಟೇ ನಿಮಗೆ ಹೆಮ್ಮೆ ಇದೆ. ಹಲ್ಲೆಲೂಯ. ಸೊ 2 ಕೊರಿಂಥದವರಿಗೆ 9:8 ಹೇಳುವ ಪ್ರಕಾರ ನಾವು ನಮ್ಮಲ್ಲಿ ನಮ್ರತೆಯನ್ನು ಬೆಳೆಸಿಕೊಂಡಾಗ ನಾವು ದೇವರ ಕೃಪೆಯನ್ನು ಪಡೆಯುತ್ತೇವೆ. ಅದು ನಾವು ಮಾಡಲಾಗದ ಒಳ್ಳೆಯ ಕೆಲಸಗಳನ್ನು ಮಾಡಲು ನಮಗೆ ಶಕ್ತಿ ಕೊಡುತ್ತದೆ. ದೇವರ ಕೃಪೆ ನಮಗೆ ಶಕ್ತಿ ಕೊಡುತ್ತದೆ. ನಮಗೇನು ದೇವರು ಹೇಳುವುದು ಮಾಡಕ್ಕಾಗಲ್ಲ, ಅದಕ್ಕೆ ದೇವರು ಶಕ್ತಿ ಕೊಡ್ತಾರೆ. ಎಲ್ಲಿಂದ? ನೀವು ನಮ್ರತೆಯಲ್ಲಿ ನಡೆಯುವಾಗ. ಆಗಲ್ಲ, ಇಲ್ಲ ನನಗಾಗಲ್ಲ ಅಂತ ಹೇಳಿದರೆ ನೀವಿನ್ನೂ ವೀಕ್ ಆಗುತ್ತೀರಿ, ನೀವು ದಣಿದಿರ್ತೀರಿ. ಯು ವಿಲ್ ಬಿ ಡಲ್ ಆ್ಯಂಡ್ ವೀಕ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಬಟ್ ದ ಮೋರ್ ಇಫ್ ಯು ಆರ್ ಹಂಬ್ಲಿಂಗ್ ಡೌನ್, ಯು ಗೆಟ್ ಸ್ಟ್ರೆಂತ್. ಹಲ್ಲೆಲೂಯ. ನಾವು ಎಷ್ಟು ನಮ್ರತೆಯನ್ನು ಹೊಂದಿರುವಂತೆ ನಮ್ಮ ಜೀವನದಲ್ಲಿ ಅಷ್ಟು ದೇವರ ಸಹಾಯವನ್ನು ನಾವು ಪಡೆಯುತ್ತೇವೆ. ನಮ್ಮ ಸಮಸ್ಯೆಗಳು ಮತ್ತು ನಮ್ಮ ಅನಿಯಂತ್ರಿತ ನಕಾರಾತ್ಮಕ ಆಲೋಚನೆಗಳನ್ನು ಎದುರಿಸಲು ನಾವು ಶಕ್ತಿಯನ್ನು ಪಡೆಯುತ್ತೇವೆ. ನಾವೆಲ್ಲರೂ ಹೇಳುತ್ತೇವೆ, ನಮಗೆ ಯಾರಿಗೂ ಆಗುವುದಿಲ್ಲ. ನಮ್ಮ ಯೋಚನೆಗಳು ಕಂಟ್ರೋಲ್ ಮಾಡುವುದಕ್ಕೆ ಯಾರಿಗೂ ಆಗುವುದಿಲ್ಲ. ಸ್ಪೆಷಲಿ ಹೆಮ್ಮೆಯ ಜನರ ಯೋಚನೆಗಳು ನಿಮಗೆ ಎಂದಕ್ಕೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವೆಷ್ಟು ದೇವರ ಮುಂದೆ ವಿನಮ್ರಗೊಳಿಸ್ತೀರೋ ಅಷ್ಟು ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಅರ್ಥ ಮಾಡಿಕೊಳ್ಳಿ, ನೀವು ಬರೆದಿಡಿ. ದೇವರ ಮುಂದೆ ನೀವೆಷ್ಟು ವಿನಮ್ರಗೊಳಿಸುತ್ತೀರಿ, ದೇವರ ಮುಂದೆ ನೀವು ಹೇಗೆ ವಿನಮ್ರರಾಗಿ ನಡೆಯುತ್ತೀರಿ, ಅಷ್ಟೊಂದು ನಿಮ್ಮ ಯೋಚನೆಗಳಿಗೆ ಕಂಟ್ರೋಲ್ ನಿಮಗೆ ಸಿಗುತ್ತದೆ. ಮತ್ತು ನೀವು 2 ಕೊರಿಂಥದವರಿಗೆ 9:8 ಹೋಗಿ ಓದಬೇಕು. ಇದು ಹರ್ಷಪೂರ್ಣರಾಗಿ ದೇವರಿಗೆ ಹಣ ಕೊಡುವವರ ಬಗ್ಗೆ ಇಲ್ಲಿ ಬರೆದಿರು. ನಾವು ದೇವರಿಗೆ ಹಣ ಕೊಟ್ಟರು ನಮಗೆ ಗ್ರೇಸ್ ತುಂಬ ಸಿಗುತ್ತದೆ ಅಂತ. ಹಲ್ಲೆಲೂಯ. ಆದರೆ ನಮ್ಮಲ್ಲಿ ಹೆಮ್ಮೆಯು ಬೆಳೆದಾಗ ನಾವು
ಕೃಪೆಯನ್ನು ಕಳೆದುಕೊಳ್ಳುತ್ತೇವೆ. ಹೌ ಡು ಯು ಫಾಲ್ ಫ್ರಮ್ ಗ್ರೇಸ್? ನೀವು ಕೃಪೆಯಿಂದ ಹೇಗೆ ಬೀಳುತ್ತೀರಿ? ನಿಮ್ಮಲ್ಲಿ ನಮ್ರತೆ ಬೆಳೆದರೆ ನೀವು ಕೃಪೆಯಿಂದ ಬೀಳುತ್ತೀರಾ? ಇಲ್ಲ. ಹೆಮ್ಮೆ ಬೆಳೆದಾಗ ಕೃಪೆಯಿಂದ ಬೀಳುತ್ತೀರಿ. ಹೆಮ್ಮೆ ಬೆಳೆದಾಗ ನಿಮ್ಮ ಕ್ಷಮಸಾದಿರುವಿಗೆ, ಯು ಕೆನಾಟ್ ಫಾರ್ಗಿವ್ ಪೀಪಲ್. ನಿಮ್ಮ ಆಂಗರ್ ನಿಮಗೆ ಕಂಟ್ರೋಲ್ ಮಾಡುವುದಕ್ಕಾಗಲ್ಲ, ಎದಕ್ಕೂ ಕಂಟ್ರೋಲ್ ಇಲ್ಲ. ಆವಾಗ ನಿಮ್ಮ ಕೃಪೆಯು ನಿಮಗೆ ಕಳೆದು ಹೋಗುತ್ತದೆ. ಆದರೆ ನಮ್ಮಲ್ಲಿ ಹೆಮ್ಮೆ ಬೆಳೆದಾಗ ಕೃಪೆಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಜ್ಞಾನೋಕ್ತಿಗಳು 11:2 ಹೇಳುತ್ತದೆ, ಗರ್ವ ಬಂದಾಗ ನಾಶಿಕೆಯೂ ಬರುತ್ತದೆ, ದೀನರಲ್ಲಿ ಜ್ಞಾನವಿದೆ. ದೀನರಲ್ಲಿದೆ ಜ್ಞಾನ, ಮೂರ್ಖರಲ್ಲಿ ಜ್ಞಾನ ಇಲ್ಲ. ಅರ್ಥ ಆಯ್ತಾ? ಕೆಲವರಿಗೆ, ಡೋಂಟ್ ಗೆಟ್ ಅಫೆಂಡೆಡ್, ಮೆನಿ ಪೀಪಲ್ ಡೋಂಟ್ ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್. ವೈ? ಬಿಕಾಸ್ ಆಫ್ ಪ್ರೈಡ್. The more you are humble, you will understand the word of God. This is the truth. ನೀವೆಷ್ಟು ವಿನಮ್ರರಾಗಿ ದೇವರ ಹತ್ರ ಹೋಗ್ತಿರೋ ಅಷ್ಟು ನಿಮಗೆ ಇದನ್ನ ಜ್ಞಾನ ಬರುತ್ತದೆ. ನಿಮಗೆಂದಿಗೂ ಅನುಮಾನನೇ ಬರುವುದಿಲ್ಲ. ಎಸ್, ಐ ಹ್ಯಾವ್ ಟು ಬಿ ಹೋಲಿ ಲೈಕ್ ದ ಫಾದರ್ ಇನ್ ಹೆವೆನ್ ಇಸ್ ಹೋಲಿ. ಐ ಹ್ಯಾವ್ ಟು ಬಿ ಎ ಪ್ರಾಫಿಟಬಲ್ ಸರ್ವೆಂಟ್. ನಿಮಗೆಂದಿಗೂ ಅನುಮಾನ ಬರಲ್ಲ. ಯಾಕೆ? ವಿಶ್ವಾಸಿಗಳಲ್ಲಿ ಅದು ಅನುಮಾನ ಬರುವುದು ಅವರ ಹೆಮ್ಮೆ ಕಾರಣ. ಹಲ್ಲೆಲೂಯಾ. ನಮ್ರತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಅಭ್ಯಾಸ ಮಾಡಬೇಕು. ಈಗ ನಮ್ಮಲ್ಲಿ ನಮ್ರತೆಯನ್ನು ಬೆಳೆಸಿಕೊಳ್ಳಬಹುದಾದ ಕೆಲವು ವಿಧಾನಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದು ಕೃತಜ್ಞತೆಯು. ಕೃತಜ್ಞತೆಯು ನಮ್ಮ ಜೀವನದಲ್ಲಿ ವಿನಮ್ರವಾಗಿರಬಹುದಾದ ಪ್ರಮುಖ ಮಾರ್ಗದಲ್ಲಿ ಒಂದಾಗಿದೆ. ವಿನಮ್ರತೆ ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ವಿನಮ್ರತೆ ಬೆಳೆದಾಗ ನಮ್ಮಲ್ಲಿ ನಮ್ರತೆ ಬೆಳೆಯುತ್ತದೆ. ಹೇಗೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ. ಯಾವುದೋ ಒಂದು ವಿಷಯಕ್ಕೆ ಧನ್ಯವಾದ ಹೇಳುವುದು ನಮ್ಮನ್ನು ಸ್ವೀಕರಿಸುವ ಸ್ಥಳದಲ್ಲಿ ಇರಿಸುತ್ತದೆ, ಅಲ್ಲವೇ? ನಾನು ಯಾರೊಬ್ಬರಿಂದ ಏನನ್ನಾದರೂ ಸ್ವೀಕರಿಸಿದ್ದೇನೆ, ಅದರಿಂದ ನಾನು ಆ ವ್ಯಕ್ತಿಗೆ ಧನ್ಯವಾದ ಹೇಳುತ್ತೇನೆ. ಏಕೆಂದರೆ ನಾನು ಸ್ವೀಕರಿಸಿದ್ದನ್ನು ನಾನು ಅಂಗೀಕರಿಸುತ್ತೇನೆ, ಅಲ್ಲವೇ? ನಾವು ದೇವರಿಗೆ ಮಾಡಬೇಕಾಗದ್ದು ಅದೇ. ಐ ಹ್ಯಾವ್ ಅಕ್ಸೆಪ್ಟೆಡ್ ಸಮಥಿಂಗ್. ನೀವು ನನಗೇನೋ ಕೊಟ್ಟಿದ್ದೀರಿ, ನನಗೆ ತುಂಬ ಸಂತೋಷ ಆಯಿತು, ಥ್ಯಾಂಕ್ ಯು ಹೇಳ್ತೀನಿ. ಏಕೆಂದರೆ ನಾನು ಅದು ಅಂಗೀಕರಿಸಿದೆ. ನೀವು ಕೊಟ್ಟಿದ್ದೀರಿ, ನನಗೂ ಗೊತ್ತು. ಅದೇ ಥರ ದೇವರು ಕೊಡುವ ಒಂದೊಂದು ನಾವು ಕಂಡಿಡಿದು ದೇವರೇ ಧನ್ಯವಾದ ಧನ್ಯವಾದ ಅನ್ನು ನೀವು ಹೇಳಿದರೆ ನಿಮ್ಮ ವಿನಮ್ರತೆ ಹೆಚ್ಚಾಗುತ್ತದೆ. ನಮಗೆಷ್ಟೊಂದು ಒಳ್ಳೆಯದು ದೇವರು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿಲ್ಲ. ಅದಕ್ಕೆಲ್ಲ ಟೈಮ್ ಬೇಕು. ಇಲ್ಲಿ ಹೆಮ್ಮೆ ಇರುವವರಿಗೆ ಟೈಮ್ ಇಲ್ಲ. ನಿಮ್ಮಲ್ಲಿ ವಿನಮ್ರತೆ ಬೆಳೆಸಿದರೆ ನಿಮಗೆ ಟೈಮ್ ಎಂದಿಗೂ ಸಿಗುತ್ತದೆ. ನೀವು ಯೋಚನೆ ಮಾಡಬೇಕು, ನಿಮಗೆಷ್ಟೊಂದು ದೇವರು ಒಳ್ಳೆಯದು ಕೊಟ್ಟಿದ್ದಾರೆ ಎಂದು. ಹಲ್ಲೆಲೂಯಾ. ಯೆಶಾಯ 29:19 ಬರೆದಿದೆ, ದೀನರು ಯೆಹೋವನಲ್ಲಿ ಹೆಚ್ಚು ಹೆಚ್ಚಾಗಿ ಆನಂದಿಸುವವರು. ಬಡವರು ಇಸ್ರಾಯೇಲ್ನ ಪರಿಶುದ್ಧನಲ್ಲಿ ಹರ್ಷಿಸುವವರು. ಬಡವರು ಅಂದರೆ ಆತ್ಮದಲ್ಲಿ ಬಡವರು, ಸಂಪತ್ತಿನಲ್ಲ. ಬೈಬಲಲ್ಲಿ ಉಲ್ಲೇಖಿಸಿದ ಬಡವರು ಎಂಬ ಪದವು ಆತ್ಮದಲ್ಲಿ ಬಡವರು. ತುಂಬ ಜನರು ಬಡವರು, ನನ್ನ ಬಗ್ಗೆ ಇಲ್ಲಿ ಬರೆದಿದೆ, ನಾನು ಬಡವರು, ನನಗೆ ದೇವರು ತುಂಬ ಅನುಗ್ರಹ, ದೇವರೇ ನನಗೆ ಹಣಕಾಸಿಲ್ಲ, ದೇವರೇ ನಾನು ಬಡವರು. ಅವರೆಲ್ಲ ಬಡವರು. ಬೈಬಲಲ್ಲಿ ಉಲ್ಲೇಖಿಸಿದ ಬಡವರು ಆತ್ಮದಲ್ಲಿ ಬಡವರು. ಮತ್ತಾಯ 5:3 ಯೇಸುದೇವರು ಹೇಳಿದರು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯವರು, ಯಾಕೆಂದರೆ ಪರಲೋಕ ರಾಜ್ಯ ಅವರಿಗೆ. Those who are poor in spirit, theirs is the kingdom of God. ಅವರು ಶ್ರೀಮಂತರಾಗಿರಬಹುದು. ನೀವು ತಿಳ್ಕೊಳ್ತೀರಿ, ಅವರು ಶ್ರೀಮಂತರಾಗಿದ್ದರು, ದೇವರೆಷ್ಟೊಂದು ಕರುಣೆ ತೋರಿಸಿದ್ದಾರೆ. ಆ ಶ್ರೀಮಂತರಿಗೆ ವಿನಮ್ರತೆ ಇದೆ. ನಿಮಗೆ ಹಣಕಾಸಿಲ್ಲ ಅಂತ ಹೇಳಿ ನಿಮ್ಮ ಹೆಮ್ಮೆ ನೋಡಿ, ಹೆಮ್ಮೆ ನೋಡಿದ್ರೆ ಮಾತ್ರ ಆಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಕೃತಜ್ಞತೆ ನಮ್ಮ ಆತ್ಮಗಳಿಗೆ ಸೂರ್ಯನ ಬೆಳಕು. ಕೃತಜ್ಞತೆ ನಮ್ಮ ಆತ್ಮಗಳಿಗೆ ಸೂರ್ಯನ ಬೆಳಕು. ಏಕೆಂದರೆ ದೇವರು ನಮ್ಮ ಜೀವನದಲ್ಲಿ ನೀಡಿದ ಒಳ್ಳೆಯ ವಿಷಯಗಳ ಬಗ್ಗೆ ಯೋಚಿಸೋದು ನಮ್ಮ ಮನಸ್ಸಿಗೆ ಸಂತೋಷ ನೀಡುತ್ತದೆ. ದೇವರ ಮಕ್ಕಳೇ, ನೀವೊಂದು ಜರ್ನಲ್ ಇಡಬೇಕು, ನೀವೊಂದು ಬುಕ್ ಇಡಬೇಕು. ಅದರಲ್ಲಿ ನೀವು ಬರೆಯಬೇಕು, ದೇವರು ಏನೇನು ಕೊಟ್ಟಿದ್ದಾರೆ. ಜ್ಞಾನ ಸ್ನಾನ ತಕ್ಕೊಂಡು ದೇವರೊಂದು ಚರ್ಚ್ ಕೊಟ್ಟಿದ್ದಾರೆ,
ಆ ಚರ್ಚಲ್ಲಿ ಬಂದ ಮೇಲೆ ನಿಮಗೇನೇನು ಸಿಗಿದೆ, ಆ ಪಾಸ್ಟ್ರು ನಿಮಗೇನೇನು ಕೊಟ್ಟಿದ್ದಾರೆ, ಹಣಕಾಸಲ್ಲ, ಪಾಸ್ಟ್ರಿಂದ ದೇವರೇ ಕೊಟ್ಟಿರುವುದು. ನೀವು ಅರ್ಥ ಮಾಡ್ಕೋಬೇಕು. ಆ ಚರ್ಚಿನಿಂದ, ಆ ಚರ್ಚ್ ಮೂಲಕ ನಮಗೆಲ್ಲರಿಗೂ ಆಶೀರ್ವಾದ ಚರ್ಚಿನಿಂದ ಮಾತ್ರ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ನನ್ನ ಅನುಗ್ರಹ ಆದರೂ ಚರ್ಚಿನಿಂದ, ನಿಮ್ಮ ಅನುಗ್ರಹವಾದರೂ ಚರ್ಚಿನಿಂದ. ನಮಗೆಲ್ಲರಿಗೂ ಚರ್ಚ್ ಇರಬೇಕು. ದೇವರಿರುವುದು ಎಲ್ಲಿ? ಇಲ್ಲಿ ಅಲ್ಲ ಇರುವುದು. ನಾವೆಲ್ಲರೂ ಬಂದಾಗ ಇಲ್ಲಿ ದೇವರಿರುತ್ತಾರೆ. 2-3 ಜನ ಎಲ್ಲಿ ಒಟ್ಟಿಗೆ ಕೂಡುತ್ತಾರೋ ಅಲ್ಲಿ ದೇವರಿದ್ದಾರೆ. ಈಗ ಅರ್ಥವಾಯ್ತಲ್ಲ? ಅವರು ದೀನರಾಗಿದ್ದಾರೆ. ಹಲ್ಲೆಲೂಯಾ. ಸೊ ನೀವು ಅರ್ಥ ಮಾಡಿಕೋಬೇಕು, ನಿಮ್ಮಲ್ಲಿ ದೇವರು ಇರಬೇಕಂದ್ರೆ ನೀವು ವಿನಮ್ರತೆಯಲ್ಲಿ ಬೆಳೆಯಬೇಕು. ಸೊ ಕೃತಜ್ಞತೆ ನೀವು ಬೆಳೆಸಬೇಕು, ನೀವು ಬರೆದಿಡಬೇಕು ದೇವರೇನೇನು ಕೊಟ್ಟಿದ್ದಾರೆ. ಆವಾಗ ನಿಮಗೂ ಗೊತ್ತಾಗುತ್ತೆ, ಹೌದು ನಾನು ಈ ದೇವರ ಹತ್ರ ಬಂದ ಮೇಲೆ ಮಾತ್ರ ನನಗಿದೆಲ್ಲ ಸಿಕ್ಕಿರೋದು. ನಾನು ಈ ದೇವರ ಹತ್ರ ಬರಲಿಲ್ಲದಿದ್ದರೆ ನನ್ನ ಜೀವನ ಹೆಂಗಾಗ್ತಾ ಇತ್ತು? ಯೋಚಿಸಿ ದೇವರ ಮಕ್ಕಳೇ. ಇದೆಲ್ಲ ಯೋಚಿಸುವುದಕ್ಕೆ ದೇವರ ಮಕ್ಕಳಿಗೆ ಟೈಮ್ ಇಲ್ಲ. ಅವರಿಗೇನು ಟೈಮು, ಏನು ದೇವರು ಕೊಟ್ಟಿಲ್ಲ. ಅದನ್ನ ಬಗ್ಗೆ ಯೋಚನೆ ಮಾಡುವುದು, ಚಿಂತೆ ಮಾಡುವುದು, ಆತಂಕ ಮಾಡುವುದು, ಅದಕ್ಕೂ ಮಾತ್ರ ಅವರಿಗೆ ಸಮಯ ಇದೆ ಅಲ್ಲವೇ? ಅದು ನೀವು ಬಿಡಬೇಕು. ದೇವರೇನು ಕೊಟ್ಟಿದ್ದಾರೆ, ಅದ್ಭುತವಾಗಿ ದೇವರೇನೇನು ಕೊಟ್ಟಿದ್ದಾರೆ. ನೀವು ಈ ಜೀವನದಲ್ಲಿ ಜ್ಞಾನಸ್ನಾನ ತಕ್ಕೊಂಡು ದೇವರ ಹತ್ರ ಬರಲಿಲ್ಲದಿದ್ದರೆ ನಿಮ್ಮ ಜೀವನ ಹೆಂಗಾಗ್ತಾ ಇತ್ತು ಯೋಚಿಸಿ. ಆವಾಗ ಗೊತ್ತಾಗುತ್ತೆ ದೇವರೇನೇನು ನನಗೂ ಮಾಡಿದ್ದಾರೆ. ಆವಾಗ ನಮ್ಮ ವಿಶ್ವಾಸ, ನಂಬಿಕೆ ಹೆಚ್ಚಾಗುತ್ತದೆ, ಕೃತಜ್ಞತೆ ಹೆಚ್ಚಾಗುತ್ತದೆ. ಆವಾಗ ನಮಗೆ ಅರ್ಥವಾಗುತ್ತದೆ, ನಾನಿನ್ನೂ ಅನುಸರಣೆ ಮಾಡಬೇಕು. ಅನುಸರಣೆ ಬರೀ ಜ್ಞಾನಸ್ನಾನ ತಕೊಂಡು ಒಂದು ಚರ್ಚಲ್ಲಿ ಸೇರುವುದರಿಂದ ನನಗೆ ಇಷ್ಟೊಂದು ಬಂದಿದರೆ, ಒಂದೊಂದು ನಾನು ಪಾಲಿಸುತ್ತಾ ಹೋಗಿದರೆ ನನಗೆ ನನ್ನ ಆಶೀರ್ವಾದ ಬರ್ತದೆ ಅಂತ ನಿಮಗೆ ಅರ್ಥವಾಗುತ್ತದೆ. ಹಲ್ಲೆಲೂಯಾ. ಅದು ನಾವು ದೇವರಿಗೆ ಹೆಚ್ಚು ಕೃತಜ್ಞರಾಗಿರುವಂತೆ ಮಾಡುತ್ತದೆ ಮತ್ತು ನಮ್ಮನ್ನು ದೇವರ ಮುಂದೆ ವಿನಮ್ರಗೊಳಿಸುತ್ತದೆ. ಆದ್ದರಿಂದ ಪ್ರತಿದಿನ ನೀವು ಸಮಯವನ್ನು ಕಳೆಯಿರಿ. ದೇವರು ನಿಮ್ಮ ಜೀವನದಲ್ಲಿ ಏನು ಮಾಡಿದಾರೆಂದು ಯೋಚಿಸಿ ದೇವರನ್ನು ಕೃತಜ್ಞತೆ ಸಲ್ಲಿಸಿ. ನೀವು ಅದಕ್ಕೆ ಟೈಮ್ ತಕ್ಕೋಬೇಕು. ನಾನು ತುಂಬ ನನ್ನ ಬೋಧನೆಯಲ್ಲಿ ನಾನು ಇದೆಲ್ಲ ಮೆನ್ಷನ್ ಮಾಡಿದ್ದೀನಿ, ಆದರೂ ವಿಶ್ವಾಸಿಗಳು ಅದೆಲ್ಲ ಮಾಡುವುದಿಲ್ಲ. ಯಾಕೆ ನಿಮಗೆ ಗೊತ್ತಾ? ನಿಮ್ಮ ಹೆಮ್ಮೆ ಇನ್ನೂ ಹೆಚ್ಚಿಸುತ್ತಾ ಇದೆ. ಅದಕ್ಕೆ ನಮ್ರತೆ ನೀವು ಬೆಳೆಸುತ್ತಾ ಇದ್ದರೆ ನೀವು ಅದು ಮಾಡುತ್ತೀರಿ. ಹಲ್ಲೆಲೂಯಾ. ಎರಡನೆಯದು, ನಮ್ಮಲ್ಲಿ ನಮ್ರತೆಯನ್ನು ಬೆಳೆಸುವ ಇನ್ನೊಂದು ವಿಧಾನವೆಂದರೆ ಇದರಿಂದ ತಿದ್ದುಪಡಿಗಳನ್ನು ಸ್ವೀಕರಿಸುವುದು. ಈ ಗ್ರಂಥವನ್ನು ನೀವು ಮರೆಯಬಾರದು. ಜ್ಞಾನೋಕ್ತಿಗಳು 27:17. ಕಬ್ಬಿಣವು ಕಬ್ಬಿಣವನ್ನು ಹೇಗೋ, ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಹರಿದ ಮಾಡುವೆನು. ಮಿತ್ರನು ಮಿತ್ರನ ಬುದ್ಧಿಯನ್ನು ಹರಿದ ಮಾಡುವೆನು. ನಮಗೆ ಒಬ್ರಿಗೊಬ್ರು, ನೀವು ಒಂಟಿಯಾಗಿ ಯಾರು ಜೀವನ ಮಾಡಬಾರದು. ಯಾರು ಒಂಟಿಯಾಗಿ ಜೀವನ ಮಾಡುತ್ತಾರೋ ಅವರಲ್ಲಿ ಹೆಮ್ಮೆ ತುಂಬ ಇದೆ. ಅವರು ವಿನಮ್ರಗೊಳಿಸುವುದಕ್ಕೆ ಅವರು ಏನು ಪ್ರಯತ್ನ ಮಾಡುವುದಿಲ್ಲ. ನೀವೆಷ್ಟು ಒಂಟಿಯಾಗಿ ಇರ್ತೀರೋ ಅಷ್ಟು ನಿಮ್ಮಲ್ಲಿ ಹೆಮ್ಮೆ ಬೆಳೆಯುತ್ತದೆ. ನಮಗೆ ಇಷ್ಟ ಇಲ್ಲದಿದ್ರೂ ಕಬ್ಬಿಣ, ಹೌ ಐರನ್ ಶಾರ್ಪನ್ಸ್ ದ ಐರನ್. ಹೌದು, ಸ್ವಲ್ಪ ಸ್ಪಾರ್ಕ್ ಆಗುತ್ತದೆ, ಕ್ಷಮಿಸಬೇಕು. ಹೆಮ್ಮೆ ಇರೋರಿಗೆ ಕ್ಷಮಿಸಕ್ಕಾಗಲ್ಲ, ಕಟ್ ಮಾಡಿ ದೂರ ಹೋಗ್ಬಿಡ್ತಾರೆ. ಅದೇ ಇವರ ಪ್ರಾಬ್ಲಮ್. ನಾವು ಕ್ಷಮಿಸಬೇಕು, ಅಫೆಂಡೆಡ್ ಆಗಬಾರದು. ತುಂಬ ನಾವು ಕ್ಷಮಿಸಬೇಕು. ಇನ್ನೊಬ್ಬರು ಕೆಟ್ಟದು ಮಾಡಿದರೂ ಅವರನ್ನು ಕ್ಷಮಿಸಿ ಫ್ರೆಂಡ್ ಥರ ಹೋಗಬೇಕು. ಆದರೆ ಮಾತ್ರ ನಿಮ್ಮಲ್ಲಿ ನಮ್ರತೆ ಬೆಳೆಯುವುದು. ಜ್ಞಾನೋಕ್ತಿಗಳು 10:17 ಹೇಳುತ್ತದೆ, ಶಿಕ್ಷಣವನ್ನು ಕೈಕೊಳ್ಳುವನು ಜೀವನ ಮಾರ್ಗದಲ್ಲಿ ಇದ್ದಾನೆ, ಗದರಿಗೆಯನ್ನು ತಿರಸ್ಕರಿಸುವನು ತಪ್ಪು ಮಾಡುತ್ತಾನೆ. ಮತ್ತೆ ಕೀರ್ತನೆಗಳು 141:5 ಹೇಳುತ್ತದೆ, ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗುಪಕಾರ. ಅವರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆಯಂತಿದೆ, ನನ್ನ ತಲೆಯು ಅದನ್ನು ಬೇಡವಂದಿರಲಿ. ನೀವೆಲ್ಲ ತಲೆಯನ್ನು ಬೇಡ 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 ಅಂದ್ರೆ ನೀವು ಓಡಿ ಓಡಿ ಹೋಗ್ತೀರಿ. ಹಲ್ಲೆಲೂಯಾ. ನೀವು ದೇವರ ವಾಕ್ಯದಿಂದ ಮತ್ತು ಪಾತ್ರೆಯಂತಹ ಜನರ ತಿದ್ದುಪಡಿಗಳನ್ನು ಸ್ವೀಕರಿಸದಿದ್ದರೆ ನಿಮ್ಮ ಹೆಮ್ಮೆ ಹೆಚ್ಚಾಗುತ್ತದೆ. ನಿಮಗೆ ಎಂದಿಗೂ ನಮ್ರತೆಯಲ್ಲಿ ಬೆಳೆಯಕ್ಕಾಗಲ್ಲ. ಈ ಮೆಸೇಜು ಇನ್ನು ನೀವು ಕೇಳುತ್ತಾ ಇರ್ರಿ, ನಿಮಗೆ ಅರ್ಥವಾಗುತ್ತೆ. ಯಾಕೆಂದರೆ ನಿಮ್ಮಲ್ಲಿ ನಮ್ರತೆ ಬೆಳಿಲಿಲ್ಲದಿದ್ದರೆ ದೇವರು ನಿಮ್ಮೊಂದಿಗೆ ಇರುವುದಿಲ್ಲ. ಮತ್ತೆ ಇದಕ್ಕೆ ಈ ಕ್ರಿಶ್ಚಿಯನ್ ಜೀವನ ಮಾಡಬೇಕು. ಅದಕ್ಕೆ ಈ ಮೆಸೇಜ್ ತಪ್ಪಿಸಬಾರದು. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುತ್ತೇವೆ ನಾವು. ಇಂಗ್ಲೀಷಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೆ. ಯು ಕೀಪ್ ಹಿಯರಿಂಗ್, ಹ್ಯೂಮಿಲಿಟಿ ವಿಲ್ ಡೆವಲಪ್ ಇನ್ ಯು.
ನಮ್ರತೆಯನ್ನು ಬೆಳೆಸಿಕೊಳ್ಳುವ ಇನ್ನೊಂದು ಮಾರ್ಗವೆಂದರೆ ಎಬ್ರಿಯರಿಗೆ 5:8. ಇದು ಯೇಸುದೇವರ ಬಗ್ಗೆ ಹೇಳುತ್ತದೆ. ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇಂದು ನಾವೆಲ್ಲರೂ ಅನೇಕ ಸಮಸ್ಯೆಗಳಿಂದ ಬಳಲುತ್ತೇವೆ ಅಲ್ಲವೇ? ಎಲ್ಲರಿಗೂ ಸಮಸ್ಯೆ ಇದೆ. ನಾವೆಲ್ಲ ನಮ್ಮ ಸಮಸ್ಯೆಗಳಿಂದ ಬಳಲುತ್ತೇವೆ. ಜೀಸಸ್ ಈ ಭೂಮಿಯಲ್ಲಿ ಇದ್ದಾಗ ಅವನು ನಮ್ಮಂತೆ ತೊಂದರೆಗಳನ್ನು ಅನುಭವಿಸಿದನು. ನಾವು ಏನೇನು ಹಾದು ಹೋಗಿದ್ದೇವೆಯೋ ಅದೆಲ್ಲ ಯೇಸುದೇವರು ಹಾದು ಹೋಗಿದ್ದರು. ಅವರು ಸುಳ್ಳು ಆರೋಪ, ತಿರಸ್ಕರಣೆ, ತಪ್ಪು ತಿಳುವಳಿಕೆ, ದುಷ್ಟ ಜನರಿಂದ ಮತ್ತು ಕೋಪಗೊಂಡ ಮನನೊಂದ ಜನರಿಂದ ತೊಂದರೆಗಳನ್ನು ಮತ್ತು ಇದರ ಅನೇಕ ವಿಷಯಗಳ ಮೂಲಕ ಅವನು ಹೋಗಿದ್ದನು. ನಮ್ಮ ತರಾನೇ ಅವನು ಈ ಲೋಕದಿಂದ ಕಷ್ಟಗಳು ಅನುಭವಿಸಿದನು. ಅಂತಹ ಸಂದರ್ಭಗಳಲ್ಲಿ ಯೇಸುದೇವರು ಏನು ಮಾಡಿದರು? ಮೌನವಾಗಿ ಸಹಿಸಿಕೊಂಡರು. ಇದೇ ನಾವು ಮಾಡಬೇಕಾಗಿರೋದು. ನಾವು ಗೊಣಗಾಡಬಾರದು. ನೀವು ಬೈಬಲ್ ಓದಿದರೆ ನಿಮಗೆ ಅರ್ಥವಾಗುತ್ತದೆ. ಯೇಸುದೇವರು ದೇವರಾಗಿದ್ದರೂ ಕೂಡ ಎಷ್ಟೊಂದು ಯೇಸುದೇವರು ಸಹಿಸಿದರು. ಅದೇ ಥರ ಆವಾಗ ಎಲ್ಲ ಅವರು ಮೌನವಾಗಿದ್ದರು ಮತ್ತು ತಂದೆಯಾದ ದೇವರನ್ನು ಪಾಲಿಸಿದರು. ಅದೇ ಥರ ನಾವು ಮಾಡಬೇಕು. ಯೇಸು ಅವರಿಂದ ನಾವು ಕಲಿಯಲು ಕೇಳಿದ ನಮ್ರತೆ ಇದು. ನಾವು ಅನುಭವಿಸುವ ಸಮಸ್ಯೆಗಳ ಮೂಲಕ ವಿಧೇಯತೆಯನ್ನು ಕಲಿತುಕೊಳ್ಳಬೇಕು. ವಿಧೇಯತೆ, ನಾವೆಲ್ಲರೂ ವಿಧೇಯರಾಗಿ ಅನುಸರಣೆಯುಳ್ಳ ಮಕ್ಕಳಾಗಿ ಜೀವನ ಮಾಡಬೇಕು. ಯಾವಾಗ ನಾವು ಅನುಸರಿಸಬೇಕು ದೇವರ ಮಕ್ಕಳೇ? ನಮಗೆ ಪ್ರಾಬ್ಲಮ್ಸ್ ಬಂದಾಗ ಅರ್ಥ ಮಾಡಿಕೊಳ್ಳಿ. ನಮಗೆ ಒಂದು ಪ್ರಾಬ್ಲಮ್ಸ್ ಬಂದಾಗ ದಟ್ ಈಸ್ ದ ಟೈಮ್ ಫಾರ್ ಯುವರ್ ಒಬೀಡಿಯನ್ಸ್. ಕಂಟ್ರೋಲ್ ಯುವರ್ ಸೆಲ್ಫ್. ನೀವು ನಮ್ರತೆಯಲ್ಲಿ ಬೆಳೆಯುವವರಾಗಿದ್ದರೆ ಕಂಟ್ರೋಲ್ ಆಗೇ ಬರ್ತದೆ. ಏಕೆಂದರೆ ನಿಮಗೆ ದೈವಿಕ ಮನೋಭಾವ ಇದೆ. ಲೌಕಿಕ ಮನೋಭಾವ ಇರುವವರಿಗೆ ಇದೆಲ್ಲ ಬರುವುದಿಲ್ಲ. ಯು ಹ್ಯಾವ್ ಗಾಡ್ಲಿ ಆಟಿಟ್ಯೂಡ್. ಬಟ್ ಇಫ್ ಯು ಹ್ಯಾವ್ ವರ್ಲ್ಡ್ಲಿ ಪರ್ಸನ್, ಆಲ್ ದೀಸ್ ಥಿಂಗ್ಸ್ ವಿಲ್ ನಾಟ್ ಕಮ್ ಟು ಯು. ಜೀಸಸ್ ನಮಗೆ ಕಲಿಸಿದ ಜೀವನ ತತ್ವ ರೋಮಪುರದವರಿಗೆ 5:3-4 ಮತ್ತು ಯಾಕೋಬನು 1:2-4 ಈ ವಾಕ್ಯಗಳು ನಮಗೆ ಕಲಿಸುತ್ತದೆ. ನಾವು ಅನೇಕ ರೀತಿಯ ತೊಂದರೆಗಳನ್ನು ಹೊಂದಿರುವಾಗ ನಾವು ನಮ್ಮ ನಂಬಿಕೆಯ ಪರೀಕ್ಷೆ ಎಂದು ಸಂತೋಷದಿಂದ ಸ್ವೀಕರಿಸಬೇಕು. ಸ್ವಯಂ ನಿಯಂತ್ರಣವನ್ನು ಚಲಾಯಿಸಿ, ಸ್ವಯಂ ನಿಯಂತ್ರಣವನ್ನು ಅನ್ವಯಿಸಿ, ತಾಳ್ಮೆ ಮತ್ತು ದೇವರ ಪಾತ್ರವನ್ನು ಉತ್ಪಾದಿಸಬೇಕು. ಈ ವಾಕ್ಯ ನೀವು ಪಾಲಿಸುವುದಕ್ಕೆ ತಯಾರಾಗಿರಬೇಕು. ಆದರೆ ಮಾತ್ರ ಯು ವಿಲ್ ಗ್ರೋ ಇನ್ ನಮ್ರತೆ. ಆದರೆ ಮಾತ್ರ ನೀವು ನಮ್ರತೆಯಲ್ಲಿ ಬೆಳೆಯುತ್ತೀರಿ. ಯಾವ ವಾಕ್ಯಗಳು? ರೋಮಪುರದವರಿಗೆ 5:3-4, ಯಾಕೋಬನು 1:2-4. ನಮಗೇನೇ ತೊಂದರೆ ಬಂದರೆ ಅದು ನಮ್ಮ ನಂಬಿಕೆ ಪರೀಕ್ಷೆ. ಎಲ್ಲರೂ ವಿಶ್ವಾಸಿಗಳು ಮರ್ತು ಹೋಗ್ತಾರೆ. ಯಾವ ವಿಶ್ವಾಸಿಗಳು ಮರ್ತು ಹೋಗ್ತಾರೆ? ಯಾರ್ಯಾರು ನಮ್ರತೆ ಬೆಳೆಸುವುದಿಲ್ಲ ಅವರು ಮಾತ್ರ ಮರ್ತು ಹೋಗುವರು. ನಾನು ಹೇಳ್ತೀನಿ, ನಾವು ಜೀವನ ಮಾಡುವುದು ಒಂದು ಗುರಿಯಿಂದ, ನೀವು ಚರ್ಚಲ್ಲಿ ಬರುವುದು ಒಂದು ಗುರಿಯಿಂದ, ನೀವು ಆಫೀಸ್ ಹೋಗಿರುವುದು ಒಂದು ಗುರಿಯಿಂದ ಅಲ್ಲವೇ? ಸುಮ್ಮನೆ ಹೋಗಿ ಬಂದಿದ್ರೆ ಸುಮ್ಮನೆ ಹೋಗಿ ಬಂದಿದೆ. ಅವರು ಸ್ಯಾಲ್ರಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಸುಮ್ಮನೆ ಟೈಮ್ ಪಾಸು. ಸ್ಯಾಲ್ರಿ ಕೊಡಲಿಲ್ಲ ಅಂದರೆ ನೀವು ನೋಡಬೇಕು. ಮತ್ತೆ ಫಿಶ್ ಮಾರ್ಕೆಟಲ್ಲಿ ಸುಮ್ಮನೆ ಹೋಗಿ ಬರ್ತೀರಾ? ಎಂಥ ಸ್ಮೆಲ್ಲು! ಫಿಶ್ ತಿನ್ನಬೇಕು ಅಂತ ಫಿಶ್ ಮಾರ್ಕೆಟಲ್ಲಿ ಹೋಗಿ ಬಂದಿದ್ದೀರಿ. ಯಾವ ಕಡೆ ಹೋಗಿದ್ರು ನಮಗೊಂದು ಗುರಿ ಇದೆ. ನೀವು ಚರ್ಚಲ್ಲಿ ಬರುವುದು ಒಂದು ಗುರಿ ಇದೆ. ಲೌಕಿಕರಾಗಿ ಜೀವನ ಮಾಡುವುದಕ್ಕೆಲ್ಲ ನೀವು ಚರ್ಚಲ್ಲಿ ಬರ್ತಾ ಇರೋದು. ಯು ಆರ್ ಕಮಿಂಗ್ ಟು ಚರ್ಚ್ ಟು ಲಿವ್ ಎ ಗಾಡ್ಲಿ ಲೈಫ್. ದೈವಿಕ ಜೀವನ ಮಾಡಬೇಕಂದ್ರೆ ನಮ್ರತೆಯಲ್ಲಿ ಬೆಳೆಯಬೇಕು. ನಮ್ರತೆಯಲ್ಲಿ ಬೆಳೆಯಬೇಕಾದರೆ ದೇವರ ಜೀವನ ತತ್ವ ಇದರಲ್ಲಿ ಬರೆದಿದೆ, ಈ ವಾಕ್ಯಗಳಲ್ಲಿ ಬರೆದಿದೆ. ಈಗ ನಾನು ಓದಿದೆ. ಏನೇ ತೊಂದರೆ ಬಂದರೂ ಅದು ನನ್ನ ಪರೀಕ್ಷೆ. ಯಾವ ವಿಶ್ವಾಸಿಗಳು ಅದು ಇನ್ನು 10 ವರ್ಷ ಆಯಿತು, 5 ವರ್ಷ ಆಯಿತು, 15 ವರ್ಷ ಆಯಿತು, ಇನ್ನೂ ಅದು ಅಭ್ಯಾಸ ಮಾಡ್ತಾ ಇಲ್ಲದಿದ್ದರೆ ಅವರಲ್ಲಿ ಎಷ್ಟೊಂದು ಹೆಮ್ಮೆ ಇದೆ ಎಂದು ನೀವು ನೋಡ್ರಿ. ನಿಮ್ಮಲ್ಲಿ ಎಷ್ಟೊಂದು ಹೆಮ್ಮೆ ಇದೆ ಎಂದು ನೀವೇ ನೋಡ್ರಿ. ಸಮರ್ಪಿಸಿ ಇವತ್ತು. ಹೌ ಲಾಂಗ್ ಯು ವಿಲ್ ಲಿವ್ ಲೈಕ್ ದಿಸ್? ಮತ್ತೆ ನೀವು ಯೋಚನೆ ಮಾಡ್ತೀರಾ, ಇಷ್ಟೆಲ್ಲ ಹೆಮ್ಮೆ ಇಟ್ಕೊಂಡು ಸ್ವರ್ಗಕ್ಕೆ ಸೇರ್ತೀರಾ? ಎಲ್ಲಿ ದೇವರು ವಾಸಿಸುವುದು? ಉನ್ನತ ಸ್ಥಳದಲ್ಲಿ. ದೇವರು ವಾಸಿಸುವುದು ಉನ್ನತ ಸ್ಥಳದಲ್ಲಿ. ಇಷ್ಟೊಂದು ಹೆಮ್ಮೆ ಇಟ್ಕೊಂಡು, ಇಷ್ಟೊಂದು ಅಹಂಕಾರ ಇಟ್ಕೊಂಡು, ಇಷ್ಟೊಂದು ಕೋಪ ಇಟ್ಕೊಂಡು, ಇಷ್ಟೊಂದು ಕ್ಷಮಸಾದಿರುವಿಗೆ ಇಟ್ಕೊಂಡು ದೇವರೇ ನನ್ನನ್ನು ಕ್ಷಮಿಸಿ ಎಂದು ಹೇಳಿಬಿಟ್ಟು
ವಿಶ್ವಾಸಿಗಳಿಗೆ ಸ್ವರ್ಗಕ್ಕೆ ಸೇರಕ್ಕಾಗತ್ತಾ? ನೀವೇ ಹೇಳಿ, ಉತ್ತರಿಸಿ ದೇವರ ಮಕ್ಕಳೇ. ದೇವರೇನಾದ್ರೂ ಕೊಡ್ತಾರಾ? ನಮ್ಮ ಪ್ರಾರ್ಥನೆ ಯಾಕೆ ದೇವರು ತಡೆ ಮಾಡುತ್ತಾರೆ? ಅಲ್ಲ ಅಂದರೆ ದೇವರು ಕೇಳಿಸಿಕೊಳ್ಳುವುದಿಲ್ಲ. ಅಕಾರ್ಡಿಂಗ್ ಟು ಗಾಡ್ಸ್ ವಿಲ್, ಇಫ್ ಯು ಪ್ರೇ, ವಾಟ್ ಎವರ್ ಯು ಪ್ರೇ, ಗಾಡ್ ವಿಲ್ ಹಿಯರ್. ಅಕಾರ್ಡಿಂಗ್ ಟು ಗಾಡ್ಸ್ ವಿಲ್ ಇಸ್, ದುಷ್ಟ ಹೃದಯದಿಂದ ಪ್ರೇಯರ್ ಮಾಡುವುದಲ್ಲ ಗಾಡ್ಸ್ ವಿಲ್. ಅರ್ಥ ಆಯ್ತಾ? ನಾನೆಲ್ಲ ದೇವರ ಚಿತ್ತದ ಪ್ರಕಾರ ಮಾತ್ರ ಪ್ರೇಯರ್ ಮಾಡಿದೆ. ಹೌ ಇಸ್ ಯುವರ್ ಹಾರ್ಟ್? ಹೆಮ್ಮೆಯ ಹೃದಯದಿಂದ ಈ ಎಲ್ಲ ಪ್ರಾರ್ಥನೆ ಮಾಡಿದರೆ ನಿಮಗೇನು ಸಿಗುವುದಿಲ್ಲ. ಹಂಗೇ ಡಿಲೇ 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 ಡಿಲೇ. ಅರ್ಥ ಮಾಡಿಕೊಳ್ಳಿ. ಆದರೆ ನಮಗೆ ಯಾವತ್ತೂ ದೇವರ ಮುಂದೆ ಶುದ್ಧರಾಗಿ ಜೀವನ ಮಾಡಬಹುದು. ನಮ್ರತೆ ಬಂದರೆ, ದೇವರೇ, ನಾನಿನ್ನು ನನ್ನ ಹಳೆ ಪಾಪದಲ್ಲಿ ಹೋಗುವುದಿಲ್ಲ, ನನಗಂತ ಜೀವನ ಬೇಡ, ನಾನು ನಿಂತರ ಆಗ್ತೀನಿ, ನನಗೆ ಶಕ್ತಿ ಕೊಡಿ, ಶಕ್ತಿ ಕೊಡಿ, ಶಕ್ತಿ ಕೊಡಿ. ನಮಗೆಲ್ಲರಿಗೂ ಬೇಕಾಗಿರುವುದು ಶಕ್ತಿ. ದೇವರ ಮಕ್ಕಳೇ, ನಿಮಗೋಸ್ಕರ ಶಕ್ತಿ ಪ್ರಾರ್ಥಿಸಬೇಕು. ನನಗೂ ಬೇಕು ಶಕ್ತಿ, ನಿಮಗೂ ಬೇಕು ಶಕ್ತಿ, ನಮಗೊಬ್ಬೊಬ್ಬರಿಗೂ ಶಕ್ತಿ ಬೇಕು. ಅದಕ್ಕೋಸ್ಕರೇನ ನಾವು ಕೂಟ ಪ್ರಾರ್ಥನೆ ಪ್ರಾರ್ಥಿಸುವುದು. ಅರ್ಥ ಮಾಡಿಕೊಳ್ಳಿ. ನಿಮ್ಮ ಪ್ರೇಯರಲ್ಲಿ ಮುಖ್ಯ ಪ್ರಾರ್ಥನೆ, ಎಲ್ಲರಿಗೂ ಶಕ್ತಿ ಕೊಡಿ ದೇವರೇ, ದೇವರ ದಾರಿಯಲ್ಲಿ ನಡೆಯುವುದು ಅದಿರಬೇಕು. ಮತ್ತೆ ಇದಕ್ಕೆ ನೀವು ಗ್ರೂಪ್ ಪ್ರೇಯರ್ ಮಾಡ್ತೀರಿ, ಎಲ್ಲರೂ ಹೆಮ್ಮೆಯಲ್ಲಿ ಬೆಳೆದು ಅವರಿಗೂ ಅದು ಕೊಡಿ ದೇವರೇ, ಇವರಿಗೆ ಇದು ಕೊಡಿ ದೇವರೇ ಎಂದು ಹೇಳುವುದಕ್ಕ? ಯುವರ್ ಪ್ರೇಯರ್ಸ್ ವಿಲ್ ನಾಟ್ ಬಿ ಹರ್ಡ್. ಹೆಮ್ಮೆಯಲ್ಲಿ ಇದ್ರು ಹೊಸಬರು ಚರ್ಚಲ್ಲಿ ಬರಬೇಕು ಅಂತ ಹೇಳಿದರೆ ಎಷ್ಟು ಜನ ಬರ್ತಾ ಇದ್ದಾರೆ? ನೀವು ಕೃತಜ್ಞರಾಗಿರಬೇಕು. ದೇವರೇ, ನಿಮ್ಮ ಹತ್ರ ಬಂದು ನನ್ನ ಜೀವನ ಬದಲಾವಣೆಯಾಗಿತ್ತು, ಇವತ್ತು ನನಗೆ ಸಂತೋಷ ಇದೆ, ಸಮಾಧಾನ ಇದೆ, ಸೌಭಾಗ್ಯ ಇದೆ. ಲಕ್ ಲಕ್ ಫಾರ್ಚ್ಯೂನ್. ಫಾರ್ಚ್ಯೂನ್ ಸ್ಟಾರ್ಟ್ಸ್ ವೇರ್ ಯು ಸ್ಟಾರ್ಟ್ ಹಂಪ್ಲಿಂಗ್ ಡೌನ್. ನಿಮ್ಮಲ್ಲಿ ನಮ್ರತೆ ಬೆಳೆದಾಗ ಅದೃಷ್ಟ ಬೆಳೆಯುತ್ತದೆ. ಅದೃಷ್ಟ, ಲಾಟರಿ ತಕೊಂಡೆಲ್ಲ ಅದೃಷ್ಟ ಬೆಳೆಸುವುದು ಸಿಗುವುದೇ ಇಲ್ಲ. ಅದೃಷ್ಟ ಅಂತ ಹೇಳ್ತೀರಿ ನೀವು. ನಮ್ರತೆ ಬೆಳೆಸ್ಕೊಳ್ಳಿ, ಎಲ್ಲದೂ ಸಿಗ್ತದೆ. ನಾನು ವಾಕ್ಯ ಓದುತ್ತೀನಿ, ನಮ್ಗೇನೇನು ಸಿಗ್ತದೆ, ಲಾಟರಿನೂ ಸಿಗುತ್ತದೆ. ಲಾಟರಿಗಾರರಿಂದ ಅಲ್ಲ, ದೇವರಿಂದ. ಹಲ್ಲೆಲೂಯ. ಸೊ ನಮ್ಮಲ್ಲಿ ನಮ್ರತೆಯನ್ನು ಬೆಳೆಸಲು ನಾವು ಈ ಮೇಲಿನ ಗ್ರಂಥಗಳನ್ನು, ಆದರೆ ಅದೇ ದೇವರ ಜೀವನದ ತತ್ವಗಳು, ಈ ಗ್ರಂಥಗಳು, ರೋಮಪುರದವರಿಗೆ 5:3-4 ಮತ್ತು ಯಾಕೋಬನು 1:2-4 ಅದೆಲ್ಲ ಬರೆದಿಡ್ರಿ. ನಿಮ್ಮ ಗೋಡೆಯಲ್ಲಿ ಬರೆದಿಟ್ರು ನೀವು ಅದು ಓದುವುದಿಲ್ಲ. ಬರೆದಿಟ್ಟು ಅದನ್ನ ಮುಂದೆನೆ ಗಂಡ ಹೆಂಡತಿ ಜಗಳ ಮಾಡ್ತಾರೆ. ಅರ್ಥ ಮಾಡಿಕೊಳ್ಳಿ. ಇನ್ನೊಂದು ನಾನು ಹೇಳ್ತೀನಿ, ನಿಮ್ಮ ಮನೆಯಲ್ಲೆಲ್ಲ ವಿಶ್ವಾಸಿಗಳು ಕೂಟ ಇದ್ದರೆ, ನೀವು ವಿಶ್ವಾಸಿಗಳೊಂದಿಗೆ ಜಗಳ ಮಾಡಿದರೆ ಯೋಚನೆ ಮಾಡಿ ನಾನಿವತ್ತೇನು ಹೇಳಿದೆ ಅಂತ. ವಿಶ್ವಾಸಿಗಳಾಗಿ ಒಂದು ಲೋಟ ಕಾವೇರಿ ನೀರು ಕೊಟ್ಟರೆ ದೇವರು ನಿಮಗೆ ಅನುಗ್ರಹ ಕೊಡುತ್ತಾರೆ. ಬೈಬಲಲ್ಲಿ ಬರೆದಿದೆ. ಅದೇ ತರ ನಿಮ್ಮ ಮನೆಯಲ್ಲಿ ವಿಶ್ವಾಸಿಗಳು, ಗಂಡ ಹೆಂಡತಿ ವಿಶ್ವಾಸಿಗಳು, ಮಕ್ಕಳು ಎಲ್ಲರೂ ಕೂಟ ಸ್ನಾನ ತಕೊಂಡು ಚರ್ಚಲ್ಲಿ ಬರುವುದು ಬಂದಿರುವರು, ಅವರೇ ಜಗಳ ಜಗಳ ಜಗಳ. ನಿಮ್ಮ ಮನೆಯಲ್ಲಿ ಎಷ್ಟು ಶಾಪ ನೀವು ತರುತ್ತೀರಿ? ಯಾರು ತರುವುದು? ಇನ್ನೊಬ್ಬರ? ನೀವೇ ನಿಮ್ಮ ಮನೆಯಲ್ಲಿ ಶಾಪ ತರಿಸುವುದು. ಅದೂ ಅಲ್ಲ, ಚರ್ಚಲ್ಲಿ ಬಂದ್ಬಿಟ್ಟು ಪಾಸ್ಟರ್ ಮೇಲೆ ಕೋಪ, ಇನ್ನೊಬ್ಬರ ಮೇಲೆ ಕೋಪ, ವಿಶ್ವಾಸಿಗಳ ಮೇಲೆ ಕೋಪ. ಆ ಸಿಸ್ಟರ್ ಹಂಗೆ ಮಾಡಿದೆ, ಈ ಬ್ರದರ್ ಹಂಗೆ ಮಾಡಿದೆ, ಅವ್ರ ಮುಖ ನೋಡಿದ್ರೆ ಪ್ರೈಸ್ ದ ಲಾರ್ಡ್ ಸಿಸ್ಟರ್, ಒಳಗಡೆ ಹಿಂಗೆ ಇದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಮತ್ತೆ ನನಗ ಆ ಕಾಯಿಲೆ ಬಂದಿದೆ, ಈ ಕಾಯಿಲೆ ಬಂದಿದೆ, ನನಗ ಇದಿಲ್ಲ ಅದಿಲ್ಲ ಅಂತ ನೀವು ಹೇಳಿದ್ರೆ, ಒಂದು ಲೋಟ ಕಾವೇರಿ ನೀರಿನ ತರ ನೀವು ಪಾಸ್ಟರ್ ಮೇಲೆ ಎಷ್ಟು ಜನರಿಗೆ ಕೋಪ ಇದೆ. ನಿಮ್ಗೇನು ಸಿಗುತ್ತದೆ ಅಂತ ನಿಮ್ಗೆ ಗೊತ್ತಿಲ್ಲ. ಒಬ್ಬೊಬ್ಬರ ಮೇಲೆ ಕೋಪ ಇಟ್ಕೋಬಾರದು. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ವಿಶ್ವಾಸಿಗಳಲ್ಲಿ ನಮ್ರತೆ ಬೆಳೆಯದಿದ್ದರೆ, ಇಬ್ರಿಯರಿಗೆ 13:7-17 ಹೇಳುವಂತೆ, ಅವರು ತನ್ನ ನಾಯಕರ ನಂಬಿಕೆಯನ್ನು ಅನುಸರಿಸಲು ನಿರಾಕರಿಸುತ್ತಾರೆ. ನಾಯಕರ ವಿಶ್ವಾಸ ಅನುಸರಿಸಿ ಅಂತ ದೇವರು ಹೇಳ್ತಾರೆ. ಪಾಸ್ಟರ್ ಹಂಗೆಲ್ಲ ಆಗತ್ತೆ, ನನಗಾಗುವುದಿಲ್ಲ. ಯಾಕೆ? ನಮ್ರತೆ ಇಲ್ಲ ಅವರಲ್ಲಿ, ಹೆಮ್ಮೆ ಬೆಳೆಯುತ್ತದೆ. ಮತ್ತು ನಾಯಕರಿಗೆ ವಿಧೇಯರಾಗಲು ಸಾಧ್ಯವಲ್ಲ. ನಾವು ನಮ್ರತೆಯನ್ನು ಬಳಸಿಕೊಳ್ಳದ ಕಾರಣ ನಾವು ಎಷ್ಟು ಸೊಕ್ಕಿನಿಂದ ಯೋಚಿಸುತ್ತೇವೆ, ದೇವರು ಹೇಳುವ ಎಲ್ಲವನ್ನೂ ಪಾಲಿಸೋದು ಅಸಾಧ್ಯ ಅಂದಲ್ಲವೇ? ನಾವು
ನಮ್ರತೆಯನ್ನು ಬಳಸಿಕೊಳ್ಳದ ಕಾರಣ ಎಷ್ಟು ಸೊಕ್ಕಿನಿಂದ ವಿಶ್ವಾಸಿಗಳು ಯೋಚಿಸುತ್ತಾರೆ, ಓ ಹೌ ಕ್ಯಾನ್ ಐ ಬಿ ಹೋಲಿ ಲೈಕ್ ದ ಫಾದರ್ ಇನ್ ಹೆವನ್ ಈಸ್ ಹೋಲಿ. ಯಾರು ಯೋಚನೆ ಮಾಡುತ್ತಾರೆ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ನಾವು ನಮ್ರತೆಯನ್ನು ಬಳಸಿಕೊಂಡರೆ ನಾವು ಯಾವಾಗಲೂ ದೇವರಿಗೆ ವಿಧೇಯರಾಗಬಹುದು. ಯಾಕೆ? ದ ಮೊಮೆಂಟ್, ದ ಮೋರ್ ಯು ಆರ್ ಟೆಲ್ಲಿಂಗ್ ಲಾರ್ಡ್ ಐ ವಿಲ್ ಒಬೆ, ಗಾಡ್ ವಿಲ್ ಬಿ ಪೋರಿಂಗ್ ಗ್ರೇಸ್ ಆನ್ ಯು, ನ್ಯೂ ತಾಜಾ ಅನೋಯಿಂಟಿಂಗ್ ವಿಲ್ ಬಿ ಆನ್ ಯು. ಮತ್ತೆ ನಿಮಗೆ ಆಗಲ್ಲ, ನಿಮಗೆ ಬೇಡ, ನಿಮ್ಮ ಹೃದಯ ನೋಡಬೇಕು. ನಿಮಗೆ ಬೇಡ, ಯು ಆರ್ ರೆಸಿಸ್ಟಿಂಗ್ ಒಬೀಡಿಯನ್ಸ್. ಹಂಗೆ ನೀವು ರೆಸಿಸ್ಟ್ ಮಾಡಿ 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 ಹೋಗಿದ್ರೆ ಒಂದಿನ ನೀವು ಕೃಪೆಯಿಂದ ಬೀಳುತ್ತೀರಿ. ಹಲ್ಲೆಲೂಯಾ. ಮತ್ತು ಕೀರ್ತನೆಗಳು 25:9 ಹೇಳುತ್ತದೆ, ದೀನರನ್ನು ನ್ಯಾಯದಲ್ಲಿ ನಡೆಸಿ ಅವರಿಗೆ ತನ್ನ ಮಾರ್ಗವನ್ನು ಕಳಿಸುವುದು. ಜ್ಞಾನೋಕ್ತಿಗಳು 22:4 ಹೇಳುತ್ತದೆ, ಧನ, ಮಾನ, ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ದೀನರಾಗಿ ನೀವು ಬೆಳೆದಿರೆ, ದೇವರ ಭಯದಿಂದ ಬೆಳೆದಿರೆ ಏನು ಸಿಗ್ತದೆ? ಧನ, ಮಾನ. ಇಲ್ಲದಿದ್ದರೆ ಅಪಮಾನ. ಅರ್ಥ ಮಾಡಿಕೊಳ್ಳಿ. ಮನುಷ್ಯರು ಮೋಕ್ ಮಾಡ್ತಾರೆ, ನೋಡು ಅವರ ಮನೆ, ನೋಡು ಅವರ ಮನೆ, ಅವರ ಮನೆ ಏನಾಗಿದೆ ನೋಡು. ಅಪಮಾನ. ನಾನು ಹೇಳಿದ್ದೀನಲ್ಲ, ಒಬ್ಬರಾದರೂ ಸಹಿಸಿಕೊಳ್ಳಿರಿ. ನಿಮಗೆ ಮಾನ ಬೇಕಾ? ಅಪಮಾನ ಬೇಕಾ? ಮಾನ ಬೇಕಂದ್ರೆ ನೀವೊಂದು ಬೆಲೆ ಕೊಡಬೇಕು. ಇಲ್ಲದಿದ್ದರೆ ಅಪಮಾನ ಹಂಗೇ ಬರ್ತದೆ. ಸೊ ಧನ, ಮಾನ, ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಕೀರ್ತನೆಗಳು 149:4 ಹೇಳುತ್ತದೆ, ದೀನರನ್ನು ರಕ್ಷಣೆಯಿಂದ ಅಲಂಕರಿಸುತ್ತಾರೆ ದೇವರು ಕಾಪಾಡ್ತಾರೆ. ಅವರೇನು ಭಯಪಡಬೇಕಾಗಿಲ್ಲ. ಅದಕ್ಕೆ ದೇವರು ಹೇಳುವುದು ಭಯಪಡಬೇಡ. ಮತ್ತೆ ನೀವು ವಿನಮ್ರರಾಗಿರುವುದಕ್ಕೆ ತಯಾರಿಲ್ಲ, ಮತ್ತೆ ಆ ವಾಕ್ಯ ಎಲ್ಲ ಕೋಟ್ ಮಾಡುತ್ತಾರೆ, ಭಯಪಡಬೇಡ, ಭಯಪಡಬೇಡ. ಹೆಮ್ಮೆ ಹಿಂಗೆ ಬೆಳೀತಾ ಇದೆ. ಓ ದೇವರು ಹೇಳಿದ್ರು ಭಯಪಡಬೇಡ. ಅದಕ್ಕೂ ಹಂಗೆ ನೀವು ಮೆಡಿಟೇಟ್ ಮಾಡಿದ್ರು ಭಯ ಇಲ್ವಾ? ಯಾಕೆ ಗೊತ್ತಾಯ್ತಾ? ಕೆಲವರಿಗೆ ಮೆಡಿಟೇಟ್ ಮಾಡಿದರೂ ಅದನ್ನ ಅಡ್ವಾಂಟೇಜ್ ಸಿಗುವುದಿಲ್ಲ. ಯಾಕೆ? ಅವರು ವಿನಮ್ರತೆಯಲ್ಲಿ ಬೆಳೆಯುತ್ತಾ ಇದ್ದಾರೆ. ಹೆಮ್ಮೆ ಇಟ್ಕೊಂಡು ಈ ಎಷ್ಟೇ ವಾಕ್ಯಗಳು ನೀವು ಮೆಡಿಟೇಟ್ ಮಾಡಿದರೂ ಅದಕ್ಕೆ ಪ್ರಯೋಜನ ಸಿಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಆದ್ದರಿಂದ ಯೇಸುವಿನೊಂದಿಗೆ ಹೆಮ್ಮೆಯಿಂದ ಬದುಕೋದು ಮೂರ್ಖತನವಲ್ಲವೇ? ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.